ರಾಜಕೀಯವಾಗಿ ಇವತ್ತು ನಡೆದಂತ ಒಂದು ಬೆಳವಣಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿಯ ಕನಸು ಭಗ್ನವಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಅವರು ಮೈಸೂರಲ್ಲಿ ಇವತ್ತು ಮಾತನಾಡಿದರು. ಹಿಂದೆ ಬೆಳಗಾವಿಯಲ್ಲಿ ಏನು ಮಾತನಾಡಿದ್ರು ಅದರ ಮುಂದುವರಿದ ಭಾಗವಾಗಿ ಮೈಸೂರಲ್ಲಿ ಅವರ ಮಾತಿತ್ತು. 5 ವರ್ಷಗಳ ಕಾಲ ನನ್ನ ತಂದೆಯೇ ಮುಖ್ಯಮಂತ್ರಿಯಾಗಿರ್ತಾರೆ ಅನ್ನೋದನ್ನ ಕಡ್ಡಿ ತುಂಡಾದಂತೆ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರ ಕನಸು ಭಗ್ನವಾಗೋ ಮುನ್ಸೂಚನೆನ. 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ಅವರು ಅಷ್ಟೇ ಹೇಳಿಲ್ಲ, ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೆಲವರು ನಾಯಕತ್ವ ಬದಲಾವಣೆಯ ಪ್ರಯತ್ನವನ್ನ ಮಾಡಿದ್ರು, ಅದಕ್ಕೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್. ಪೂರ್ಣ ಅವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ ಅಂತ ಡಾಕ್ಟರ್ ಯತೀಂದ್ರ ಮಾತನಾಡಿದ್ದಾರೆ. ಹಿಂದೆ ಬೆಳಗಾವಿಯಲ್ಲಿ ಮಾತನಾಡಿದ್ರು ಅವರು ಸೆಷನ್ ನಡೀತಾ ಇದ್ದಾಗಲೇ. ಅದಾದ ನಂತರ ಈಗ ವಿಶೇಷ ಅಧಿವೇಶನ ಮುಗಿದ ಬಳಿಕ ಸಿಎಂ ಪುತ್ರ ಮತ್ತೆ ಅದೇ ಮಾತನ್ನ ರಿಪೀಟ್ ಮಾಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚು ಹೈಕಮಾಂಡೇ ಹೇಳಿದೆ, ಕೆಲವರು ಪ್ರಯತ್ನ ಮಾಡಿದ್ರು, ಆ ಪ್ರಯತ್ನ ಫಲಿಸಿಲ್ಲ, ಹೈಕಮಾಂಡ್ ಸೊಪ್ಪು ಹಾಕಿಲ್ಲ ಅಂದಿದ್ದಾರೆ. ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ, ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷಯ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನ ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ಸದ್ಯಕ್ಕಂತೂ ಹಾಗೆ ಅನಿಸ್ತಾ ಇಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ, ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ಇದು ಸೆಟಲ್ಡ್ ಇಶ್ಯೂ ಅನ್ನೋದು ಯತೀಂದ್ರ ಅವರ ಪ್ರತಿಕ್ರಿಯೆ. ಮುಗಿದು ಹೋಗಿದೆ ಅಂತ. ಹೈಕಮಾಂಡ್ ಕರೆಯ ನಿರೀಕ್ಷೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇದ್ರು. ಆ ಮಧ್ಯ ಈಗ ಇವರು ಈ ರೀತಿ ಮಾತನಾಡಿದ್ದಾರೆ. ಡಿಸಿಎಂ ಡಿ.ಕೆ. ಶಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಅಲ್ಲವರು ರಿಯಾಕ್ಟ್ ಮಾಡಿದ್ರು. ಅವರ ರಿಯಾಕ್ಷನ್ ವ್ಯಂಗ್ಯದಿಂದ ಕೂಡಿತ್ತು. ಯತೀಂದ್ರ ಏನ್ ಹೇಳ್ತಾರೋ ಅದನ್ನು ಗೌರವದಿಂದ ಸ್ವೀಕರಿಸೋಣ, ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ವ್ಯಂಗ್ಯವಾಡಿದ್ರು. ಇದಾದ ನಂತರ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ಕೆಲ ಶಾಸಕರು ಮಾತನಾಡಿದರು. ಅದರಲ್ಲಿ ಇಕ್ಬಾಲ್ ಹುಸೇನ್ ಕೂಡ ಒಬ್ಬರು. ನಮ್ದು 2 ಡೇಟ್ ಮಿಸ್ ಆಗಿದೆ, 3ನೇದು ಮಿಸ್ ಆಗಲ್ಲ ಅಂತ ಹೇಳಿದ್ರೆ, ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅಗತ್ಯ ಬಿದ್ದಾಗ ಹೈಕಮಾಂಡ್ ಕರೆಯುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಅಂತ ಆಯ್ತಪ್ಪ. ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀಲಿ. ನಾನು ಡೋಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗಿ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡೋದು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ನಾವು ಕೊಡಬೇಕು. ಅವರ ಒಂದು ಸೇವೆ, ಅವರ ಸಂಘಟನೆ, ಅವರ ಹೋರಾಟ, ಪಕ್ಷಕ್ಕೆ ಅವರು ಕೊಟ್ಟಂಥ ಒಂದು ಶಕ್ತಿ, ನಾವೆಲ್ಲರೂ ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದೀವಿ. ಅವರನ್ನು ನಾವು CM ಆಗಿ ನೋಡಬೇಕು. ಆ ಸ್ಥಾನದಲ್ಲಿ ಅವರು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅಂದ್ಬಿಟ್ಟು ಒಂದು ನಿರೀಕ್ಷೆನ ನಾವು ಇಟ್ಟಿದ್ದೀವಿ. ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್. ಸೊ ಅವ್ರ ತೀರ್ಮಾನ ಇದೆ. ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ
ಬೆಲೆ ಇಲ್ಲ. ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಭಾಳ ಸಂತೋಷ. ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ನಾನು ನೋಡಿದ್ದೇನೆ, ಕೆಲವು ಕಡೆ ಹೋದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತಾರೆ. ಇದೆಲ್ಲ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳು. ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ನವರು ಮಾಡೋದು. ಅದರ ಆಯ್ತಲ್ಲ, ಮುಗೀತಲ್ಲ ಅಲ್ಲಿ. ನಿಮಗೆ ಆಸೆ ಇಲ್ವಾ ಸರ್? ಅರೇ, ಆಸೆ ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡಿನ ತೀರ್ಮಾನ ಅವ್ರು ಏನು ಮಾಡ್ತಾರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಭಾಳ ಮಾತುಗಳಾಡಿದ್ದಾರೆ, ಭಾಳ ಮಾತುಗಳು ಆಡ್ತಾನೂ ಇದ್ದಾರೆ. ಅದನ್ನೆಲ್ಲ ನಾವು ಈಗ ಗಮನಿಸ್ತಾ ಇದ್ವಿ. ಅಲ್ಲ, ನಾವು ಆಡಳಿತದಲ್ಲಿ ಯಾವುದನ್ನು ಸಡಿಲ ಮಾಡಿಲ್ಲ, ಯಾವ ಯೋಜನೆಗಳನ್ನು ನಿಲ್ಲಿಸಿಲ್ಲ. ನಿಜ, ಒಂದಿಷ್ಟು ಕಾರ್ಯಕರ್ತರು ಅವರ ಅಭಿಪ್ರಾಯಗಳನ್ನ ಹೇಳಿರ್ಬೋದು, ಆದರೆ ಆಡಳಿತದಲ್ಲಿ ನಾವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ವಲ್ಲ. ಆಡಳಿತದಲ್ಲಿ ಅದೇ ನೋಡ್ರಿ, ಯಾರೋ 4 ಜನ ಇಲ್ಲಿ ಅಲ್ಲಿ ಮಾತಾಡಿದ ಕ್ಷಣಕ್ಕೆ ಆಡಳಿತದ ಮೇಲೆ ಪರಿಣಾಮ ಹೆಂಗೆ ಬೀರ್ತದೆ? ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇದೇನು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅದನ್ನೇ ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತದೆ ಅದ್ರ ಪ್ರಕಾರನೇ ನಮ್ಮ ಪಕ್ಷ ಇರುವಂಥದ್ದು ರಾಜ್ಯದಲ್ಲಿ. ಆದ್ದರಿಂದ ಮುಖ್ಯಮಂತ್ರಿಗಳದ್ದು ವಿಚಾರ ಆಗಲಿ ಯಾವುದೇ ಆಗಲಿ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಇಡೀ ಕಾಂಗ್ರೆಸ್ ಪಕ್ಷದ 140 ಜನನೂ ನಾವೆಲ್ಲ ಸಿದ್ದರಾಮಯ್ಯನವ್ರಿಗೆ ಆಪ್ತಾರೆ. ಇಲ್ಲಿ ಎಲ್ಲರ ಹೇಳಿಕೆಗಿಂತ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಕಾರಣ, ಅವರು ಹೈಕಮಾಂಡೇ ಡಾಕ್ಟರ್ ಯತೀಂದ್ರ ಅಂತ ಹೇಳಿಬಿಟ್ರು. ಆ ಮಾತಲ್ಲಿ ಅಸಹನೆ ಇದೆಯೋ ಅಸಹಾಯಕತೆ ಇದೆಯೋ ಗೊತ್ತಾಗ್ತಾ ಇಲ್ಲ, ಬಟ್ ಸಿಟ್ಟಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿಯ ಕಡೆಯಿಂದ ಸುರಭಿ ಅವರು ನಮ್ಮ ಜೊತೆಗಿದ್ದಾರೆ. ಸುರಭಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತ ರಾಮಕೃಷ್ಣ ಉಪಾಧ್ಯಾಯ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನಿಂದ ಪ್ರದೀಪ್ ಅವರಿದ್ದಾರೆ. ಪ್ರದೀಪ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಕಾಂಗ್ರೆಸ್ನವರು ಈ ಡಿಬೇಟಿಗೆ ಬರಲ್ಲ ಅಂತ, ಇನ್ವೈಟ್ ಮಾಡಿದ್ವಿ, ಬರಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ನವರು ಈ ಡಿಬೇಟ್ನಿಂದ ಆಚೆ ನಿಂತಿದ್ದಾರೆ. ಇದರ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫಸ್ಟು ಯತೀಂದ್ರ ಅವರ ಸ್ಟೇಟ್ಮೆಂಟ್, ಬೆಳಗಾವಿಯಲ್ಲಿ ಸೇಮ್ ಸ್ಟೇಟ್ಮೆಂಟ್ ಕೊಟ್ಟರು, ಅದಕ್ಕಿಂತಲೂ ಹೆಚ್ಚು ತೂಕ ಇದೆ ಈ ಸ್ಟೇಟ್ಮೆಂಟಿಗೆ. ಸೆಟಲ್ ಆಗಿದೆ ಅಂತ ಹೇಳ್ತಿದ್ದಾರೆ, ಇಶ್ಯೂ ಸೆಟಲ್ ಆಗಿದೆ. ರಕ್ಷತ್, ನೋಡಿ, ಬೆಳಗಾವಿಯ ಹೇಳಿಕೆಯನ್ನು ಡಾಕ್ಟರ್ ಯತೀಂದ್ರ ಕೊಟ್ಟಾಗ ಪರಿಸ್ಥಿತಿ ಭಿನ್ನವಾಗಿತ್ತು. ಆಗ ಡಿ.ಕೆ. ಶಿವಕುಮಾರ್ ಒಂದು ಎಕೋಸಿಸ್ಟಮನ್ನು ತಯಾರು ಮಾಡಿದರು. ನವೆಂಬರ್ 30 ಏನೋ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿತ್ತು. ಅಥವಾ ನವೆಂಬರ್ 30 ಆಗಲಿಲ್ಲ ಅಂತಂದರೂ ಕೂಡ ಸ್ವಲ್ಪ ಡಿಸೆಂಬರ್ 31 ಅಧಿವೇಶನ ಮುಗಿದ ಮೇಲೆ ಏನೋ ಆಗುತ್ತೆ ಅಂತಕ್ಕಂಥದ್ದು. ಆದರೆ ಅಧಿವೇಶನ ಮುಗಿದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಇಡೀ ಪರಿಸ್ಥಿತಿಯನ್ನು ಬರೀ ಅವಲೋಕನ ಮಾಡ್ತಿದೆಯೇ ಹೊರತು ಇಲ್ಲಿಯವರೆಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ದು ಕಾಣ್ತಿಲ್ಲ. ಯಾರನ್ನೋ ಕರೆಸಿದ್ರು, ಡಿ.ಕೆ. ಶಿವಕುಮಾರನ್ನು ಕರೆಸಿದ್ರು, ಸಿದ್ದರಾಮಯ್ಯನವ್ರನ್ನ ಕರೆಸಿದ್ರು. ಡಿ.ಕೆ. ಶಿವಕುಮಾರ್ ಪದೇ ಪದೇ ಹೋಗಿ ದಿಲ್ಲಿಯಲ್ಲಿ ಅಹವಾಲುಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡ್ತಾ ಇರೋದು ಇಲ್ಲಿಯವರೆಗಂತೂ ಕಂಡಿಲ್ಲ. ಜನವರಿ ಹೋಯಿತು, ದೇವರಾಜ ಅರಸರ ರೆಕಾರ್ಡನ್ನು ಬ್ರೇಕ್ ಮಾಡಿದರು. ಅದಾದಮೇಲೆ ಈಗ ಏಕಾಏಕಿ ಜನವರಿ 30 ಒಳಗಡೆ ಒಂದು ಅಧಿವೇಶನವನ್ನು ಕರೆಯಲಾಯಿತು. ನನಗನ್ಸುತ್ತೆ ಅಧಿವೇಶನ ಕರೆದಿದ್ದು ಕೂಡ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬಣವನ್ನು ಡಿಸ್ಟ್ರ್ಯಾಕ್ಟ್ ಮಾಡುವುದಕ್ಕೋಸ್ಕರ, ಮತ್ತು ಹೈಕಮಾಂಡ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ. ಬಜೆಟ್ನ ತಯಾರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಆರಂಭಿಸಿದ್ದಾರೆ. ಅಂದರೆ ಮಾರ್ಚ್ 28 ತನಕ ಏನೂ ಇಲ್ಲ ಅನ್ನೋ ಸ್ಥಿತಿ ಸ್ಪಷ್ಟವಾಗಿದೆ. ಅದಾದಮೇಲೆ ನಿಮಗೆ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಬರಬಹುದು ಅನ್ನುವ ಪರಿಸ್ಥಿತಿ, ಜಾತಿ ಗಣತಿಯ ಅಂದರೆ ಸರ್ವೇಕ್ಷಣೆ ಏನಿದೆ ಅದರ ವರದಿ ಬರಬಹುದು. ಇವೆಲ್ಲ ಪಂಚರಾಜ್ಯದ ಎಲೆಕ್ಷನ್ ಬರುತ್ತೆ, ಪಂಚರಾಜ್ಯದ ಮಾರ್ಚ್ ಏಪ್ರಿಲಲ್ಲಿ ಬರುತ್ತೆ. ಅದಾದಮೇಲೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ. ಆದರೆ ಸಿದ್ದರಾಮಯ್ಯನವರು ಅವರ ಬತ್ತಳಿಕೆಯಲ್ಲಿರ್ತಕ್ಕಂಥ ಒಂದಾದ ಮೇಲೊಂದೇ ಅಸ್ತ್ರಗಳನ್ನು ಎಸಿತಾ ಇದ್ದಾರೆ. ಹೈಕಮಾಂಡ್ ಕೂಡ ಯಾವುದನ್ನೂ ಏನನ್ನೂ ಮಾಡುವ ಸ್ಥಿತಿಯಲ್ಲಿ ಇಲ್ಲಿಯವರೆಗಂತೂ ಕಂಡು ಬಂದಿಲ್ಲ. ಸಿದ್ದರಾಮಯ್ಯನವರ ಪದೇ ಪದೇ ಅಸ್ತ್ರಗಳಿಂದ ಡಿ.ಕೆ. ಶಿವಕುಮಾರ್ ಒಂದು ರೀತಿಯ, ನನಗನ್ಸುತ್ತೆ, ಡೆಸ್ಪ್ರೇಟ್ ಇದ್ದವರು ಫ್ರಸ್ಟ್ರೇಟ್ ಆಗ್ತಿದ್ದಾರೆ. ನವೆಂಬರ್ವರೆಗೆ ಅವರು ಡೆಸ್ಪ್ರೇಟ್ ಇದ್ದರು, ನಾನೇ ಆಗ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ರು.
ಅದನ್ನು ಸುನೀಲ್ ಕುಮಾರ್ ಸದನದಲ್ಲಿ ಹೇಳಿದರು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ. ಅಂದರೆ ಆ ಕಾಣದ ಕುರ್ಚಿಗೆ ಹಂಬಲಿಸಿದೆ ಮನ. ಅದೇ ರೀತಿಯ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಮಟ್ಟಿಗೆ ಫ್ರಸ್ಟ್ರೇಟ್ ಆಗ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಮಾತಿನಲ್ಲೂ ಅದು ಕಂಡು ಬರ್ತಾ ಇದೆ. ಡಾಕ್ಟರ್ ಯತೀಂದ್ರ ಬೆಳಗಾವಿಯಲ್ಲಿ ಕೊಟ್ಟ ಹೇಳಿಕೆಯ ಟೈಮಿಂಗಿಗೂ ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಟೈಮಿಂಗಿಗೂ ಅಂತರ ಇದೆ. ಟೈಮಿಂಗ್ನ ಅಂತರವನ್ನು ನೋಡಬೇಕು. ಯಾಕೆ ಯತೀಂದ್ರ ಈ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳಿವೆ. ಸಿದ್ದರಾಮಯ್ಯನವರ ಬಣ ಡಾಕ್ಟರ್ ಯತೀಂದ್ರರ ಹೇಳಿಕೆಯನ್ನು ಪುಷ್ಟೀಕರಿಸ್ತಾ, ಅನುಮೋದಿಸ್ತಾ, ಯತೀಂದ್ರ ಹೇಳಿದ್ದು ಸರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಮತ್ತು ಈ ರೀತಿಯ ಜಗಳದಲ್ಲಿ ಈಗ ಡಿ ಕೆ ಸುರೇಶ್ ಹೇಳ್ತಾರೆ, ಏನು ಡಿ ಕೆ ಸುರೇಶ್ ಸದನ ಆರಂಭವಾಗುವ ಮುಂಚೆ ಶನಿವಾರ ಹೇಳಿದರು, ಇಲ್ಲ ನಮಗೊಂದು ಮಾತು ಕೊಟ್ಟಿದ್ದು, ಆ ಮಾತನ್ನು ಉಳಿಸ್ಬೇಕು ಅನ್ನೋದನ್ನು. ನೀವು ಅದನ್ನು ಹೆಂಗೆ ನೋಡ್ತೀರಿ? ಒಂದು ಪಾರ್ಟಿಯ ಹೇಳಿಕೆಯಾಗಿ ನೋಡಿ. ಪಾರ್ಟಿ ಅಂದರೆ ಪೊಲಿಟಿಕಲ್ ಪಾರ್ಟಿ ಹೇಳ್ತಿಲ್ಲ, ಎರಡು ಪಕ್ಷ ಇದೆ, ಅದರಲ್ಲಿ ಒಂದು ಪಕ್ಷದ ಪರವಾಗಿ ಆ ಹೇಳಿಕೆ ಬರುತ್ತೆ. ಡಾಕ್ಟರ್ ಯತೀಂದ್ರರ ಹೇಳಿಕೆ ಕೂಡ ಹೈಕಮಾಂಡ್ ಸೆಟಲ್ಡ್ ಅಂತಕ್ಕಂಥದ್ದು. ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ, ಹೀಗಾಗಿ ಅವರು ಹೇಳಿದಾಗ ಅದು ಹೈಕಮಾಂಡ್ನ ಹೇಳಿಕೆ ಅಂತಕ್ಕಂಥದ್ದು ತಗೊಳ್ಳುವ ಏನು ಪ್ರಮೇಯ ಉದ್ಭವ ಆಗಲ್ಲ. ಆದರೆ ಎರಡು ಸಂಗತಿಗಳು ಸ್ಪಷ್ಟವಾಗಿ ಕಾಣ್ತವೆ. ಒಂದು, ಡಾಕ್ಟರ್ ಯತೀಂದ್ರರಿಗೆ ಸಿದ್ದರಾಮಯ್ಯನವರು ಕೊಟ್ಟು ಹೇಳಿಕೆ ಕೊಡಿಸ್ತಾರೆ ಅನ್ನೋದು ನಾನು ಬೆಳಗಾವಿನ ಹೇಳಿಕೆ ಕೊಟ್ಟಾಗ ನನಗನ್ನಿಸಿತ್ತು. ಆದರೆ ನಂತರ ನೋಡಿದಾಗ ಸಿದ್ದರಾಮಯ್ಯನವರೇನು ಡಾಕ್ಟರ್ ಯತೀಂದ್ರರಿಂದ ಹೇಳಿಕೆ ಕೊಡುವ ಅವಶ್ಯಕತೆ ಇಲ್ಲ, ಹೈಕಮಾಂಡೇ ಅವ್ರ ಪರವಾಗಿ ನಿಂತಂತೆ ಕಾಣ್ತಾ ಇದೆ. ಹೀಗಾಗಿ ಯತೀಂದ್ರ ಪದೇ ಪದೇ ಈ ಹೇಳಿಕೆ ಕೊಡ್ತಾ ಇರೋದು ನನಗನ್ನಿಸುವ ಪ್ರಕಾರ ರಕ್ಷತ್ ತನ್ನ ಪೊಲಿಟಿಕಲ್ ಪೊಸಿಷನಿಂಗ್. ಇವತ್ತು ಇಡೀ ದಿನ ನೀವು ಮಾಧ್ಯಮಗಳಲ್ಲಿ ಬೇಕೋ ಬೇಡವೋ ಎಲ್ಲ ಮಾಧ್ಯಮಗಳಲ್ಲಿ ಡಾಕ್ಟರ್ ಯತೀಂದ್ರ ಇದ್ದಾರೆ. ಒಂದು ವರ್ಷದ ಹಿಂದೆ ಅವರನ್ನು ತೋರಿಸ್ತಾ ಇದ್ರ. ಯತೀಂದ್ರರ ಹೆಸರು ಪದೇ ಪದೇ ಸದನದಲ್ಲಿ ಪ್ರಸ್ತಾಪವಾಗುತ್ತೆ, ಸಿದ್ದರಾಮಯ್ಯನವರ ಕಿಚನ್ ಕ್ಯಾಬಿನೆಟ್ ಅಂತ. ಈ ಹೇಳಿಕೆಗಳನ್ನು ಕೊಟ್ಟು ಡಾಕ್ಟರ್ ಯತೀಂದ್ರ ತನಗೊಂದು ಪೊಲಿಟಿಕಲ್ ಲೆಜಿಟಿಮಸಿಯನ್ನು ತರುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಮೊದಲನೇ ಭಾಗ. ಎರಡನೇ ಭಾಗ ನನಗೆ ಅರ್ಥ ಆಗದೇ ಇರತಕ್ಕಂಥ ಸಂಗತಿ, ಡಾಕ್ಟರ್ ಯತೀಂದ್ರ ಈ ಹೇಳಿಕೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರರನ್ನು ಪ್ರಚೋದಿಸ್ತಾ ಇದ್ದಾರಾ? ಡಾಕ್ಟರ್ ಯತೀಂದ್ರರ ಹೇಳಿಕೆಯ ಮೇಲೆ ಏನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲ್ಲ? ಹಾಗಿರುವಾಗ ನೋಡಿ, ಇವತ್ತು ಅವ್ರು ಏನು ಹೇಳಿದರು, ಡಾಕ್ಟರ್ ಯತೀಂದ್ರ ಕ್ಯಾಬಿನೆಟ್ ಹೈಕಮಾಂಡ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಕೇಳಿದರು. ಹೀಗಾಗಿ ಅರ್ಥವಾಗದ ಸಂಗತಿ, ಅವ್ರ ಪೊಲಿಟಿಕಲ್ ಪೊಸಿಷನಿಂಗ್ ಅರ್ಥ ಆಗುತ್ತೆ. ಡಾಕ್ಟರ್ ಯತೀಂದ್ರರಿಗೆ ಅನ್ನಿಸ್ತಾ ಇದೆ, ವಿಜೇಂದ್ರ ಯಡಿಯೂರಪ್ಪನವರ ಹಿಂದಿದ್ದಾಗ ಏನು ಆರೋಪಗಳನ್ನು ಬಿ ಜೆ ಪಿಯವರು ಮಾಡ್ತಾಯಿದ್ರು, ನಂತರ ವಿಜೇಂದ್ರ ಪೊಲಿಟಿಕ್ಸಿಗೆ ನೇರವಾಗಿ ಬಂದಾಗ ಆರೋಪಗಳು ಕಡಿಮೆ ಆದವು. ನೀವು ಪಾಲಿಟಿಕ್ಸ್ನಲ್ಲಿ ಇರದೆ ಫ್ಯಾಮಿಲಿ ಮೆಂಬರ್ಸ್ ಹಿಂದೆ ಇದ್ದಾಗ ನಿಮ್ಮ ಮೇಲೆ ಆರೋಪಗಳು ಬರ್ತವೆ. ಡಾಕ್ಟರ್ ಯತೀಂದ್ರ ಏನು ಪ್ರಯತ್ನ ಮಾಡ್ತಿದ್ದಾರೆ, ಹೆಂಗೂ ನನ್ನ ಮೇಲೆ ಆರೋಪಗಳು ಬರ್ತಾ ಇವೆ, ನಾನು ಹೊರಗಡೆ ಬಂದರೆ ಐ ಆಮ್ ಆ್ಯಕ್ಟಿವ್ ಪಾಲಿಟಿಷಿಯನ್, ನೀವು ನನ್ನ ಮೇಲೆ ಹೆಂಗೆ ಆರೋಪ ಮಾಡ್ತೀರಿ, ನನಗೊಂದು ಪೊಲಿಟಿಕಲ್ ಲೆಜಿಟಿಮಸಿ ಇದೆ ಅನ್ನೋದು ಒಂದು ಭಾಗ. ಎರಡನೇದು ಅರ್ಥವಾಗದ ಸಂಗತಿ ಅಂದರೆ, ಒಂದು ವೇಳೆ ಹೈಕಮಾಂಡ್ ನಿರ್ಧಾರವನ್ನು ತಡ ಮಾಡ್ತಾ ಹೋದಲ್ಲಿ ಎಲ್ರಿಗೂ ಅರ್ಥ ಆಗುತ್ತೆ ಎರಡೇ ಸಂಗತಿಗಳು ನಡೆಯೋದು. ಒಂದು, ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೋಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಜ್ಯೋತಿರಾದಿತ್ಯ ಸಿಂಧಿಯಾ ಮಾಡ್ದಂಗೆ, ಸಚಿನ್ ಪೈಲಟ್ ಮಾಡ್ದಂಗೆ ಒಂದು ವಿಪರೀತ ಕ್ರಮಕ್ಕೆ ಹೋಗಬೇಕು. ಡಾಕ್ಟರ್ ಯತೀಂದ್ರರ ಹೇಳಿಕೆಯಿಂದ ಆಗಿರೋ ಕನ್ಫ್ಯೂಷನ್ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ಗೊಂದು ರೀತಿಯ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರಾ? ಈಸ್ ದ್ಯಾಟ್ ಪೊಲಿಟಿಕಲ್ ಮ್ಯಾಚುರಿಟಿ? ಹೆಂಗೂ ಸಿದ್ದರಾಮಯ್ಯನವರು ಪ್ರಬಲರಾಗ್ತಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಅಲುಗಾಡಿಸುವ ಸ್ಥಿತಿಯಲ್ಲಿ ಹೈಕಮಾಂಡ್ ಕಾಣ್ತಿಲ್ಲ. ಆ ಮಧ್ಯೆ ಈ ಹೇಳಿಕೆಯ ಅವಶ್ಯಕತೆ ಇತ್ತ? ಈಸ್ ದ್ಯಾಟ್ ಪೊಲಿಟಿಕಲ್ ವಿಸ್ಡಮ್? ಈ ಪ್ರಶ್ನೆ ಡಾಕ್ಟರ್ ಯತೀಂದ್ರ ಇದಕ್ಕೆ ಉತ್ತರ ಕೊಡೋದು. ಎಸ್ ಸರ್, ರಾಮಕೃಷ್ಣ ಅವರೇ, ಬಹುಶಃ ಸೆಟಲ್ ಆಗಿದೆ ಅನ್ನುವಂಥ ಸ್ಟೇಟ್ಮೆಂಟು ಎರಡನೇ ಬಾರಿ ಬರ್ತಾ ಇರೋದು. ಅಲ್ಲಿಗೆ ಬಿಟ್ಟು ಕೊಡಲ್ಲ ಅನ್ನುವಂಥ ಮುನ್ಸೂಚನೆ ಇದೆ. ಸಿದ್ದರಾಮಯ್ಯವರು ಕುರ್ಚಿ ಬಿಟ್ಟು ಕೊಡಲ್ಲ ಅನ್ನುವಂಥ ಮುನ್ಸೂಚನೆ ಇದೆ. ಯತೀಂದ್ರ ಅವರು ಈ ಹೇಳಿಕೆಯನ್ನು ಕೊಡಬೇಕು ಅಂತ ಆದರೆ ಅದರ ಹಿಂದೆ ಆಗಿರೋದೇನು ಅಂತ ನೋಡಿ. ಸಿದ್ದರಾಮಯ್ಯನವರು ಇವತ್ತು ಡಾಕ್ಟರ್ ಯತೀಂದ್ರ ಮೂಲಕ ಹೇಳಿಸ್ತಕ್ಕಂಥದ್ದು ತುಂಬ ಸಿಗ್ನಿಫಿಕೆಂಟ್. ಯಾಕಂದರೆ ಅವರೊಂದು ಭಾಳ ಸ್ಪಷ್ಟವಾದ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಇದುವರೆಗೂ ಏನಿತ್ತು, ಸಿದ್ದರಾಮಯ್ಯನವರು ಏನೋ ಕಂಪ್ಲೀಟ್ ಮಾಡಬೇಕು, ದೇವರಾಜ ಅರಸು ರೆಕಾರ್ಡನ್ನು ಮುರಿಬೇಕು, ನಂತರ ಬಜೆಟ್ ರೆಕಾರ್ಡ್ 17ನೇ ಬಜೆಟನ್ನು ಮಾಡಬೇಕು, ನಂತರ ಬಿಟ್ಕೊಡ್ತಾರೆ ನಂತರ ಬಿಟ್ಕೊಡ್ತಾರೆ ಅಂಥೇಳಿ. ಇವತ್ತು ಯತೀಂದ್ರ ಅವರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಅವರು ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲ, ಅವರು 5 ವರ್ಷ ಮುಂದುವರಿತಾರೆ. ಹೈಕಮಾಂಡ್ ಕೂಡ ಇದನ್ನು ಹೇಳಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಇದನ್ನು ಹೇಳಿದೆ, ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ವಾಟ್ ಈಸ್ ದ ಮೆಸೇಜ್ ಈಸ್ ಸೆಂಡಿಂಗ್ ಟು ಶಿವಕುಮಾರ್? ಮೆಸೇಜ್ ಇಸ್ ವೆರಿ ಕ್ಲಿಯರ್. ನೀವು ಏನು ಹೋರಾಟ ಮಾಡ್ಕೊಂಡ್ಬಂದಿದ್ದೀರಾ ಅದರಿಂದ ಏನೂ ಪ್ರಯೋಜನ ಇಲ್ಲ. ಸೊ ಈಗ ಮೊನ್ನೆ ಏನೋ ಮೈಸೂರಿನಲ್ಲಿ ಕೆಲವರು ಪ್ರಯತ್ನ ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ, ಸೊಪ್ಪು ಹಾಕ್ಲಿಲ್ಲ ಅಂತಂದ್ರೆ ನೀವು ತಿಪ್ಪರ್ಲಾಗ ಹಾಕಿದ್ರು ಬದಲಾವಣೆ ಸಾಧ್ಯ ಇಲ್ಲ. ಮತ್ತೆ ಮೈಸೂರಿನಲ್ಲಿ
ರಾಹುಲ್ ಗಾಂಧಿ ಬಂದಾಗ ಏನೋ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಜೊತೆಗೆ ಮಾತಾಡಿದ್ರು, ಒಂದು 4-5 ನಿಮಿಷದ ಡೈಲಾಗ್. ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಕಡೆಯವರು ಎಷ್ಟು ಮಟ್ಟಿಗೆ ಪ್ರಚಾರ ಮಾಡಿಸ್ಕೊಂಡ್ರು ಅಂದರೆ ಬಹುಶಃ ಅವ್ರ ಕಡೆಯಲ್ಲಿ ಆಗಿರಬೇಕದು. ಏನೋ ಹೇಳ್ತಾ ಇದ್ದಾರೆ, ಈಗ ಬದಲಾವಣೆ ಆಗಿಬಿಡುತ್ತೆ ಅನ್ನೋ ಒಂದು ಚಿತ್ರಣ ಕೊಡ್ಲಿಕ್ಕೆ ಹೊರಟರು. ಆದರೆ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಅನ್ನೋದು ಈಗ ಭಾಳ ಸ್ಪಷ್ಟವಾಗಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬಂತು, ಪ್ರಶಾಂತ್ ನಾಥ್ ಅದನ್ನು ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯ ಅವರು ಮಗನ ಮುಖಾಂತರ ಮಾತನಾಡ್ತಿದ್ದಾರಾ ಅಂತ ಒಂದು ಅನುಮಾನ. ಯಾಕೆಂತಂದ್ರೆ ತನಗೆ ಹೇಳೋದಕ್ಕಾಗದ್ದನ್ನ ಯತೀಂದ್ರ ಮುಖಾಂತರ ಹೇಳಿಸ್ತಾ ಇದ್ದಾರೆ. ತನಗೆ ಹೇಳೋಕ್ಕಾಗತ್ತೆ, ಅವ್ರು ಪ್ರತಿ ಬಾರಿ ಅದು ಹೇಳಬೇಕಾಗಿಲ್ಲ. ಸೊ ಅದ್ರ ಜೊತೆಗೆ ಇದೊಂದು ಮೆಸೇಜ್ ಟು ಅದರ್ ಮಿನಿಯನ್ಸ್ ವಿತಿನ್ ದಿ ಸಿದ್ದರಾಮಯ್ಯ ಪಾರ್ಟಿ. ಈಗ ನೆಕ್ಸ್ಟ್ ನೋಡಿ, ಅವರೆಲ್ಲ ಜಮೀರ್ ಅಹಮದ್ ಇವರೆಲ್ಲ ಶುರು ಮಾಡ್ಕೊಳ್ತಾರೆ ಒಬ್ಬೊಬ್ಬರೇ. ಹೇಳಿಕೆ ಕೊಟ್ಟಾಗ ಸಿದ್ದರಾಮಯ್ಯನವರ ಬಣ ಡಾಕ್ಟರ್ ಯತೀಂದ್ರ ಜೊತೆಗೆ ನಿಲ್ಲಿಲ್ಲ. ನಂಬರ್ 1, ಸಿದ್ದರಾಮಯ್ಯನವರ ಬಣದ ಯಾರೊಬ್ಬ ಶಾಸಕ ಸಚಿವರು ಕೂಡ ಡಾಕ್ಟರ್ ಯತೀಂದ್ರ ಜೊತೆಗೆ ನಿಲ್ಲಿಲ್ಲ. ಮತ್ತು ಈಗ ಸಿದ್ದರಾಮಯ್ಯ ಈಸ್ ಅ ವೆರಿ ಸೀಸನ್ಡ್ ಪೊಲಿಟಿಷಿಯನ್. ಮಗನ ಮೂಲಕ ಹೇಳಿಕೆ ಕೊಟ್ಟು, ಈಗ ಮೊನ್ನೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಇತ್ತು ಅಲ್ಲ, ಅವ್ರು ಏನು ರೆಸ್ಟ್ರಿಕ್ಟ್ ಮಾಡಿಲ್ಲ. ಯಾವಾಗಲೂ ನಾನು ಅವ್ನಿಗೆ ಹೇಳಬೇಡ ಅಂತ ಹೇಳಿಲ್ಲ. ಹೇಳಿದಾರಾ? ಇಲ್ಲ. ಸೊ ದಟ್ ಅದೇ ಅಲ್ಲೇ ಪ್ರಶ್ನೆ ಬರೋದು. ಅಂದರೆ ಡಾಕ್ಟರ್ ಯತೀಂದ್ರ ಕೂಡ ಇಂಡಿಪೆಂಡೆಂಟಾಗಿ ಹೇಳಿಕೆ ಕೊಡಿ. ಮೊದಲನೇ ಹೇಳಿಕೆ ಹಾಗೆ ಅನ್ನಿಸ್ತಾ ಇತ್ತು. ಎರಡನೇ ಹೇಳಿಕೆಯನ್ನು ಕೇಳಿದರೆ, ಟೈಮಿಂಗ್ ನೋಡಿದರೆ ಎಲ್ಲವೂ ಸಿದ್ದರಾಮಯ್ಯನವ್ರಿಗೆ ಅನುಕೂಲಕರ ಪರಿಸ್ಥಿತಿಯೇ ಇದೆ. ಈ ಹೇಳಿಕೆಯಿಂದ ಡಿ.ಕೆ. ಶಿವಕುಮಾರ್ ಸ್ವಲ್ಪ ಮಟ್ಟಿಗೆ ಸಿಟ್ಟಾಗಿ ಅವರ ಶಾಸಕರು ಏನೋ ಮಾಡಬಹುದಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ಬೋದೇ ಹೊರತು ಈ ಹೇಳಿಕೆಯಿಂದ ಸಿದ್ದರಾಮಯ್ಯನವ್ರಿಗೆ ಏನು ಅನುಕೂಲ ಅಂತಕ್ಕಂಥದ್ದು ಪ್ರಶ್ನೆ. ಸರ್, ಅವರ ಕಿಚನ್ ಕ್ಯಾಬಿನೆಟ್ಟಲ್ಲಿ ಇದೆಲ್ಲ ಡಿಸ್ಕಷನ್ ಆಗಿಯೇ ಬಹುಶಃ ಸ್ಟೆಪ್ ಬೈ ಸ್ಟೆಪ್ ಐ ಥಿಂಕ್ ದೇ ಕೀಪ್ ಪ್ರೊವೋಕಿಂಗ್ ಡಿ.ಕೆ. ಶಿವಕುಮಾರ್ ಅಂತ ನನಗನ್ಸುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಪ್ರೊವೊಕೇಶನ್. ನೀವೇನು ಮಾಡ್ತೀರಿ? ಅಲ್ಲ, ನಿಮ್ಮ ಹತ್ರ ನಂಬರ್ಸ್ ಇಲ್ಲ. ನೀವು ಅಡ್ಮಿಟೆಡ್ ಯುವರ್ ಸೆಲ್ಫ್, ನೀವೇ ಹೇಳ್ಕೊಂಡಿದ್ದೀರ 136 ಜನರು ನನಗೆ ಸಪೋರ್ಟ್ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸೊ ನಿಮಗೆ ಅದು ಬಿಟ್ಟು ಇನ್ನೇನು ಹೇಳಲಿಕ್ಕಿಲ್ಲ. ನೀವು ಯು ಕ್ಯಾಂಟ್ ಇವನ್ ಕ್ಲೇಮ್ ನನಗೆ 40 ಜನ ಇದ್ದಾರೆ, 50 ಜನ MLA ಇದ್ದಾರೆ ಅನ್ನುವ ಕ್ಲೇಮ್ ಮಾಡಲಿಕ್ಕೂ ಇಲ್ಲ. ಬಿಕಾಸ್ ಯು ನೋ ಇಟ್. ಸೊ ದಟ್ ಬೀಂಗ್ ದ ಕೇಸ್, they go on provoking him and I think that is the... I differ with you, Upadhyay sir, because ನನಗನ್ನಿಸ್ತಾ ಇದೆ ಶಾಸಕರ ದೊಡ್ಡ ಸಂಖ್ಯೆ 50ಕ್ಕಿಂತ ಹೆಚ್ಚಿಲ್ಲ ಅನ್ನೋದು ಕನಕೋತ್ಸವದಲ್ಲಿ ಸಿದ್ಧ ಆಯಿತು. ಎಲ್ಲರೂ ಬಂದಿರತಕ್ಕಂಥವ್ರು 40 ಶಾಸಕರು. 20 ಇದ್ದಂಗಿಲ್ಲ ಸರ್. ಎಲ್ಲ ದಿನಗಳು ಸೇರಿ 40 ಶಾಸಕರು ಬಂದರು ಅಂತ ಅಂದ್ಕೊಳ್ಳೋಣ. ಹಾಗಿರುವ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನಂತಹ ಒಬ್ಬ ಸೀಸನ್ ರಾಜಕಾರಣಿ ಮಗನ ಮೂಲಕ ಹೇಳಿಕೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರನ್ನ ಚಾಲೆಂಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರ, ಅಥವಾ ಇದು ಡಾಕ್ಟರ್ ಯತೀಂದ್ರ ಇಂಡಿಪೆಂಡೆಂಟ್ಲಿ ನನಗೊಂದು ಲೆಜಿಟಿಮಸಿ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಪದೇ ಪದೇ ಈ ಹೇಳಿಕೆಯನ್ನು ಹೊರಗಡೆ ಬಂದು ಕೊಡ್ತಾ ಇರ್ತಕ್ಕಂಥದ್ದು. ಮೇ ಬಿ ಇಟ್ಸ್ ಅ ಪೊಲಿಟಿಕಲ್ ಇಮ್ಯಾಚುರಿಟಿ ಆಲ್ಸೋ. ಅನೇಕರು ಎಲ್ಲರೂ ನೀವು ಅಂದರೆ ಇಟ್ಸ್ ಅ ಕನ್ವೆನ್ಷನಲ್, ಇಲ್ಲ ಅಪ್ಪ ಮಗನ ಮೂಲಕ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರಂಥ ಒಬ್ಬ ರಾಜಕಾರಣಿ ಮಗನ ಮೂಲಕ ಪದೇ ಪದೇ ಹೇಳಿಕೆ ಕೊಡಿಸ್ತಾರ ಅನ್ನೋದು ನನ್ನ ಪ್ರಶ್ನೆ. ಎಸ್, ಸುರಭಿ ಅವರು, ನಿಮ್ಮ ಪಾರ್ಟಿ ಹೆಂಗೆ ನೋಡುತ್ತೆ ಇದನ್ನು? ಬಣಗಳ ಬಡಿದಾಟದಲ್ಲಿ ಜನರನ್ನ ಮರ್ತಿರುವಂತಹ ಸರ್ಕಾರ ಇದು. ಯಾಕೆಂದರೆ ಪ್ರತಿಪಕ್ಷವಾಗಿ ನಾನು ರಾಜಕೀಯ ವಿಶ್ಲೇಷಕಿ ಅಲ್ಲ, ಪ್ರತಿಪಕ್ಷವಾಗಿ ನನ್ನ ಕರ್ತವ್ಯ ಇರುವಂಥದ್ದು ಪ್ರಶ್ನೆ ಒಂದು ಬಹಳ ಮುಖ್ಯವಾದದನ್ನು ಕೇಳೋದು. ಇದರಿಂದ ರಾಜ್ಯದ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಬರೀ ಬಡಿದಾಟದಲ್ಲಿ ಅವರು ತೊಡಗಿಸ್ಕೊಂಡ್ರೆ ಸರ್ಕಾರ ನಡೆಸೋದಕ್ಕೆ ಎಷ್ಟು ಅವರಿಗೆ ಗಮನ ಹೋಗ್ಬೋದು? ಇವತ್ತು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರಿನ ಈ ಒಂದು ಜಗಳನೇ ಹೆಡ್ಲೈನ್ ಆಗೋಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ. ಅಂದರೆ ಬೇರೆ ಏನೇನು ಹೆಡ್ಲೈನಿಗೆ ಬರೋಕ್ಕಾಗ್ತಾ ಇಲ್ಲ. 2.5 ವರ್ಷಗಳಿಂದ ನೀವು ನೋಡ್ಕೊಂಡು ಬನ್ನಿ, ಈ ಒಂದು ಚರ್ಚೆ ನಾವು ಮಾಡ್ಕೊಂಡು ಹೋಗ್ತಾನೇ ಇದ್ದೀವಿ. ಕಾನ್ಸ್ಟೆಂಟ್ ಆಗಿರೋ ಚರ್ಚೆ 2.5 ವರ್ಷಗಳಲ್ಲಿ ಬರೀ ಇದೇ ಆಯಿತು. ಇಕ್ಬಾಲ್ ಹುಸೇನ್ ಅವರು ಬಂದು ಒಂದ್ಸರಿ ಏನವರು ಮಾತಾಡ್ತಾರೆ, KN ರಾಜಣ್ಣ ಅವರನ್ನು ಹೇಳ್ತಾರೆ, ಡೆಲ್ಲಿಗೆ ಒಂದಿಷ್ಟು ಜನ MLAs ಹೋಗಿ ಬರ್ತಾರೆ. ಇದ್ರ ಮಧ್ಯದಲ್ಲಿ ಆಡಳಿತದ ಬಗ್ಗೆ ಯಾರು ನಿಜವಾಗ್ಲೂ ಗಮನ? ನಿಮ್ಮಲ್ಲೂ ಈ ಪ್ರಾಬ್ಲಮ್ ಇತ್ತು, ಆಡಳಿತದ ಮೇಲೆ ನಿಮ್ಮಲ್ಲೂ ಪರಿಣಾಮ ಬೀರಿಲ್ಲ. ಅವರ ಆಡಳಿತದ ಸಂದರ್ಭದಲ್ಲೇ ಆದ ತಪ್ಪಿನಿಂದ ಕಾಂಗ್ರೆಸ್ ಪಾಠ ಕಲ್ತಿಲ್ಲ, ಅವ್ರ ಪಾಠ ಕಲ್ತಿಲ್ಲ. RCB ವಿಷಯ ನೋಡಿ, ಗೃಹಲಕ್ಷ್ಮಿ ವಿಷಯ ನೋಡಿ, ನಾವು ಪ್ಲೇಔಟ್ ಆಗಿರೋದನ್ನ ನೋಡಿದ್ದೀವಿ. ಮತ್ತು ಮಾಧ್ಯಮದ ಅಟೆನ್ಷನ್ ಇರ್ಬೋದು, ಜನರ ಅಟೆನ್ಷನ್ ಇರ್ಬೋದು, ಬರೀ ಈ 2 ಬಣಗಳು ಹೇಗೆ ಏನು ಸ್ಪಂದಿಸ್ತಾ ಇದ್ದಾರೆ, ವರ್ಡ್ಸ್ ಇಸ್ ಪವರ್, ಇನ್ನೇನೋ ಎಂಟರ್ಟೈನ್ಮೆಂಟ್ ಥರ ಆಗೋಗಿದೆ. ಜನರು ವಿಷಯನ ಚರ್ಚೆ ಮಾಡಬೇಕಾಗಿರೋದು. ಮತ್ತು ನೀವೊಂದು ಬಹಳ ಮುಖ್ಯವಾದಂತ ಹೇಳಿದ್ರಿ, ಈ ಅಧಿವೇಶನವನ್ನು ಕರೆದಿದ್ದೇನೆ ಇವರು ಡಿಸ್ಟ್ರಾಕ್ಟ್ ಮಾಡೋದಕ್ಕೇನೋ ನಾತು ಅವರು ನೀವು ಹೇಳಿದ್ದು, ನಾತು ಅವ್ರು ಹೇಳಿದ್ದು. ಅಂದರೆ
ಡಿಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ, ಈ ವಿಷಯದಿಂದ ಡಿಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಅಧಿವೇಶನ ಕರಿಬಹುದು ಅಂತ ನಾವು ಯೋಚನೆನೂ ಊಹೆನೂ ಮಾಡೋಕ್ಕಾಗತ್ತಾ? ಅಂತ ಒಂದು ಪರಿಸ್ಥಿತಿ ಬಂದಿದ್ದೀವಿ ನಾವು. ಅಂದ್ರೆ ಆಡಳಿತ ಸರ್ಕಾರ ನಡೆಸೋದು ಇವ್ರಿಗೆ ಮುಖ್ಯನೋ ಅಥವಾ ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅನ್ನೋದು ಮುಖ್ಯನೋ? ಒಂದು ಪ್ರತಿಪಕ್ಷವಾಗಿ ನಾವು ಕೇಳುವಂತಹ ಪ್ರಶ್ನೆ, ಮತ್ತೆ ನಾವು ಆಡಳಿತದಲ್ಲಿ ಇರಬೇಕಾದಂತ ಪ್ರತಿಪಕ್ಷದ ಕೇಳಬೇಕಾಗಿರುವಂತಹ ಪ್ರಶ್ನೆ, ಜನರ ವಿಷಯ ಎಲ್ಲಿ? ಜನರ ವಿಷಯ ಎಲ್ಲಿ? ಆಸ್ ಎ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟಿ ನೀವು ಇಲ್ಲ ಬಣ ರಾಜಕಾರಣ ಮಾಡಬೇಡಿ, ಆಡಳಿತ ಮಾಡಿ ಅನ್ನೋದು ಹೇಳೋದು ಸರಿ ಇದೆ. ಎಲ್ರಿಗಿರ್ತಕ್ಕಂಥ ಕುತೂಹಲ ಏನು ಗೊತ್ತಾ, ಈ ಎರಡು ಬಣ ರಾಜಕಾರಣದಲ್ಲಿ ನಿಮ್ಮ ದಿಲ್ಲಿಯ ನಾಯಕರ ಕೈವಾಡ ಉಂಟಾ, ಮಧ್ಯಪ್ರವೇಶ ಸ್ಥಾನ, ಎಲ್ಲದಕ್ಕೂ ನಮ್ಮ ಹೈಕಮಾಂಡ್ಗೆ ನೀವು ನೋಡ್ತೀರಾ ಅಂದ್ರೆ ಅವರ ಹೈಕಮಾಂಡ್ಗೆ ಅಷ್ಟೂ ಕೇಪಬಿಲಿಟಿ ಇಲ್ಲ. ಅವ್ರ ಮನೇಲಿ ಇರುವಂತಹ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅವ್ರ ಹೈಕಮಾಂಡ್ ಅಲ್ಲಿ ಕೇಪಬಿಲಿಟಿ ಇಲ್ಲ. ನಮ್ಮ ಹೈಕಮಾಂಡ್ ಇದ್ರಲ್ಲಿ ಏನಾದ್ರು ಬಂದು ರಾಜಸ್ಥಾನದಲ್ಲಿ ಕರ್ನಾಟಕದಲ್ಲೊಬ್ಬ ಏಕನಾಥ್ ಶಿಂದೆ, ಕರ್ನಾಟಕದಲ್ಲೊಬ್ಬ ಅಜಿತ್ ಪವಾರ್ ಬರ್ತಾರೆ ಅಂತ ನಿಮ್ ಕಡೆಯಿಂದಲೇ ಸ್ಟೇಟ್ಮೆಂಟ್ ಬಂದಿದ್ದು ಅಲ್ಲ. ಇದು ಏನು ಅಂದ್ರೆ ಅದು ಊಹೆ ಮಾತ್ರ. ಹಾಗಂತ ನೀವು ಪ್ರೂವ್ ರಾಜಸ್ಥಾನದಲ್ಲಿ ನಿಮ್ಮ ಕೈವಾಡ ಇತ್ತು ಅಲ್ವಾ? ನಿಮ್ದು ನಂತರ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಕಾಣ್ತಾ ಇದ್ದಂಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರಿ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಸಾಲಿಲ್ಲ ಅಂತ ಅಜಿತ್ ದಾದಾ ಪವಾರನ್ನು ಕೂಡ ಹೊಡೆದ್ರಿ. ನೀವು ಯಾವ ರಾಜ್ಯ ಹಂಗೆ ಬಿಟ್ಟಿದ್ದೀರಿ? ಎಲ್ಲ ರಾಜ್ಯದಲ್ಲೂ ಶಿವಕುಮಾರ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾರ? ಹೇಳ್ಬಿಡ್ತೀನಿ, ದೇರ್ ಇಸ್ ನೋ ಫೈರ್ ವಿತೌಟ್, ದೇರ್ ಇಸ್ ನೋ ಸ್ಮೋಕ್ ವಿತೌಟ್ ಫೈರ್ ಅಂತ ಹೇಳ್ತಾರಲ್ಲ. ಇಲ್ಲಿ ನಡೀತಿರೋದು, ಇಲ್ಲಿ ಸಮಸ್ಯೆ ಇದೆ, ಅದ್ರ ಮೇಲೆ ನಾವೇನೋ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಕೇಳೋದಕ್ಕೆ ಫಸ್ಟ್ ಫೈರ್ ಅನ್ನ ನಾವು ನೋಡೋಣ, ಆಮೇಲೆ ಸ್ಮೋಕ್ ನೋಡಿದ್ರೆ ಆಯ್ತು, ಅಥವಾ ಸ್ಮೋಕ್ ನೋಡೋಣ. ಫಸ್ಟ್ ನೀವು ಅದನ್ನ ನಮ್ಮ ಮೇಲೆ ಹಾಕ್ಬಿಡೋದಕ್ಕೆ ಸಾಧ್ಯ ಇಲ್ಲ ಸರ್. ಕಾಂಗ್ರೆಸ್ ಅವರು ಅವರ ಒಂದು ಪಕ್ಷವನ್ನ ಯಾವುದೇ ಈ ರಾಜ್ಯದಲ್ಲಿ ಹೇಳಿರ್ಬೋದು, ಏನೋ ಒಂದು ಅಸಮಾಧಾನ ಇತ್ತು, ಯಾವುದೋ ಒಂದು ಯುವ ನಾಯಕರು ಅಥವಾ ಬಹಳ ಕಷ್ಟಪಟ್ಟಿರುವಂತಹ ನಾಯಕರ ಬಗ್ಗೆ ಏನೋ ಒಂದು ಅವ್ರದ್ದು ಅಸಮಾಧಾನ ಇತ್ತು. ಕಾಂಗ್ರೆಸ್ ಅವ್ರ ಮನೆ ನೋಡ್ಕೊಳಕ್ ಆಗ್ತಾ ಇಲ್ಲ, ನೀವು ನಮಗೆ ಹೇಳ್ತಾ ಇದ್ದೀರಾ ನೀವು ಅವ್ರ ಮನೆಯಲ್ಲಿ ಸರಿ ಮಾಡಕ್ ಹೋಗ್ತಾ ಇದ್ದೀರೋ, ಅದರಿಂದ ಬೆನಿಫಿಟ್ ತಗೋತಾ ಇದ್ದೀರೋ? ಇಲ್ಲ, ನಾಥ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಈಗ ಅಂದ್ರೆ ಇದು ಬರೀ 2 ಡೈಮೆನ್ಷನಲ್ ಆಗ್ಬಿಟ್ಟಿದೆ. ಥರ್ಡ್ ತಂದ್ಬಿಡೋಣ, ಥರ್ಡ್ ಡೈಮೆನ್ಷನ್ ತಗೊಂಬರೋಣ, ಬಿಜೆಪಿ ತಂದ್ಬಿಟ್ರೆ ಇನ್ನೂ ಸ್ವಲ್ಪ ಮಜಾ ಸಿಗುತ್ತೆ. ನಾನು ಶುರು ಮಾಡಿದ್ರೆ ಈ ಬಣ ಬಡಿದಾಟದ ಮಧ್ಯದಲ್ಲಿ ಜನರನ್ನ ಮರ್ತು ಹೋಗ್ತಿರೋಂತಹ ಸರ್ಕಾರ. ಪ್ರದೀಪ್ ಅವರೇ, ಬಹುಶಃ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಲ್ಲ ಅನ್ನುವಂತ ಖಚಿತತೆ ಆ ಮಾತಿನಲ್ಲಿದೆ. ಇದನ್ನ ಸೆಲೆಬ್ರೇಟ್ ಮಾಡಬೇಕಾದವರು ಜೆಡಿಎಸ್ ಅಂತ ಅನ್ಸುತ್ತೆ ನನಗೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅಂತ ಖುಷಿ ಪಡಬೇಕಾದವರು ಜೆಡಿಎಸ್. ಇಲ್ಲ, ಅದ್ರಲ್ಲಿ ನಮ್ಗೆ ಖುಷಿನೂ ಇಲ್ಲ, ನಮ್ಗೆ ಅಥವಾ ದುಃಖನೂ ಇಲ್ಲ. ಈಗ ಅವರು ಸೆಟ್ಲ್ ಆಗಿದೆ ಅನ್ನೋ ಮಾತನ್ನ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸೆಟ್ಲ್ ಆಗಿದೆಯಾ ಇಲ್ವಾ ಅಂತ ನಾವು ಮುಂದುವರೆದ ಭಾಗ ಈಗ ಅವರದೇ ಮಿನಿಸ್ಟರ್ಗಳು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸು ಏನಂತ ಹೇಳಿದ್ರು, ಆ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಬಗ್ಗೆ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮತ್ತು ಸುರೇಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿ, ಮತ್ತು ಅವರು ಹೇಳ್ಬೋದಾಯ್ತಲ್ಲ, ಆಗತ್ತಾ? ಯಾಕೆ ಹೇಳಿಲ್ಲ ಅವರು? ಆಸ್ ಅ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ಸ್ಗಳು ಅಲ್ಲ. ಇಲ್ಲಿ ಸುರೇಶ್ ಅವರು ಹೇಳಿದಂತ ಹೈಕಮಾಂಡ್ ಯತೀಂದ್ರ ಅವರೇ ಇರಬೇಕು. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರೇ ಯತೀಂದ್ರ ಅವರು ಹೈಕಮಾಂಡ್ ಅಂತ ಹೇಳಲ್ಲ, ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಅದನ್ನ ನಾನು ಒಂದು ಹಂತಕ್ಕೆ ಒಪ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಲಿಕ್ಕರ್ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ನೀವು ಅನೇಕ ಟ್ರಾನ್ಸ್ಫರ್ಸ್ ಅಲ್ಲಿ ಇರ್ಬೋದು, ಎಲ್ಲದರಲ್ಲೂ ಯತೀಂದ್ರ ಅವರೇ ಇರೋದು. ಯಾಕೆಂದ್ರೆ ಎಲ್ಲ ಇಲಾಖೆಗಳಲ್ಲೂ ಕೈ ಆಡಿಸ್ತಾ ಇರೋದು ಸಿದ್ದರಾಮಯ್ಯನವ್ರಿಗಿಂತ ಜಾಸ್ತಿ ಯತೀಂದ್ರ ಸಿದ್ದರಾಮಯ್ಯ. ಹಾಗಾಗಿ ಮೇ ಬಿ ಆ ಅರ್ಥದಲ್ಲಿ ಅವ್ರು ಹೇಳಿರ್ಬೋದು. ಆದರೆ ನೀವು ಇಲ್ಲಿ ಡಿ.ಕೆ. ಶಿವಕುಮಾರ್ನ ಅವರ ಸ್ಟೇಟ್ಮೆಂಟನ್ನು ನೋಡಿದ್ರೆ, ಡಿ.ಕೆ. ಶಿವಕುಮಾರು ಕಳೆದ ನಾವು 40 ವರ್ಷ 30-35 ವರ್ಷದ ರಾಜಕಾರಣದ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು, ಈಗ ಕಳೆದ 2.5 ವರ್ಷದಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟು, ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದ್ರೆ ನೀವು ಗಮನಿಸ್ತಾ ಇದ್ರೆ ಬಹಳ ಸೌಮ್ಯವಾಗಿ ಸೋಫಾರ್ ಆಗಿ ನಡ್ಕೊಂಡ್ರು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಅವರು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಅವರೇ ಹೈಕಮಾಂಡ್ ಅಂತ, ಅಲ್ಲಿಗೆ ಅವ್ರಿಗೆ ತಾಳ್ಮೆಯ ಕಟ್ಟೆ ಹೊಡಿತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಒಂದು ಎರಡನೇದು ತೀರ್ಮಾನನೇ ಇದು, ಈಗ ಟ್ರಾನ್ಸ್ಫರ್ ಆಗಬೇಕಾ ಆಗಿಲ್ವಾ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದ್ರೆ ಹೈಕಮಾಂಡ್ ಬಗ್ಗೆ ಇದುವರೆಗೂ ಎಲ್ಲರೂ ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪ್ರದೀಪ್ ಅವರೇ, ನಾನೊಂದು ಪ್ರಶ್ನೆ ಕೇಳಿದೆ. ಈಗ ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಯತೀಂದ್ರ ಅವರಿಗೆ, ಬಿಟ್ಟು ಕೊಡಲ್ಲ ಅಂತ ಹೇಳಿದ ನಂತರ ನಿಮಗದು ಅಸ್ತ್ರ ಅಲ್ವಾ ಅಂತ ಹಳೆ ಮೈಸೂರಲ್ಲಿ ನಿಮಗೆ ಅಸ್ತ್ರ ಅಲ್ವಾ ಬಿಟ್ಟು ಕೊಡಲ್ಲ ಅಂತ ಹೇಳಿ? ಅಲ್ಲ, ಹಳೆ ಮೈಸೂರಲ್ಲಿ ನಿಮಗೆ ಅಸ್ತ್ರ ಅಲ್ವಾ ಅಂತ. ಯಾಕಂತಂದ್ರೆ ಕಳೆದ ಬಾರಿ ಹಳೆ ಮೈಸೂರಲ್ಲಿ ನಿಮಗೆ ಸಮಸ್ಯೆ ಆಗಿದ್ದೆ, ಅಧಿಕಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗತ್ತೆ ಅನ್ನುವಂತ ಭಾವನೆ. ಈಗ ಸಿಗಲ್ಲ ಅಂತ ಆದ್ರೆ ಅದೇ ಅಸ್ತ್ರ ನಿಮಗೆ ಖಂಡಿತ. ಆದ್ರೆ ಸರ್, ಅದು ಕೊನೆ ಮೂಮೆಂಟ್ ಅಲ್ಲಿ ಮಾಡಿದಂತಹ
ಅವರ ಕೆಟ್ಟ ರಾಜಕಾರಣ, ಏನು 5,000 ರೂಪಾಯಿಂದ ಒಂದು ಕೂಪನ್ ಕೊಟ್ಟರು, ಗ್ಯಾರಂಟಿ ಕಾರ್ಡ್ಗಳು, ಬೇರೆ ಎಲ್ಲ ನಾನು ಮುಖ್ಯಮಂತ್ರಿ ಆಗೇ ಬಿಡ್ತೀನಿ ಅಂತೇಳಿ ಪೆನ್ನು ಪೇಪರ್ ಕೊಡಿ ಅಂತ ಒಂದು ಟ್ರಂಪ್ ಕಾರ್ಡ್ನ ಯೂಸ್ ಮಾಡಿದ್ರು. ಅದೆಲ್ಲವೂ ಕೂಡ ಆಗಿ ಒಂದು ಹಂತಕ್ಕೆ ನಮ್ಗೆ ಹಿನ್ನಡೆ ಆಗಿರ್ಬೋದು. ಆದ್ರೆ ಧನ್ಯವಾದ ಹೇಳಬೇಕಾಗಿರೋದು ಯತೀಂದ್ರ ಅವರಿಗೆ. ಎಲ್ಲ ಸಂದರ್ಭದಲ್ಲೂ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಕೇಳಿ, ಡಿ ಕೆ ಶಿವಕುಮಾರ್ ಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ, ಒಬ್ಬ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಎಚ್ ಸಿ ಬಾಲಕೃಷ್ಣ ಮಾತಾಡಿದ್ರೆ ಅಥವಾ ಇಕ್ಬಾಲ್ ಹುಸೇನ್ ಮಾಡಿದ್ರೆ ನೋಟಿಸ್ ಕೊಡ್ತೀನಿ ಅಂತಾರೆ. ಅವ್ನು ಯಾವ ಮಾತಾಡಕ್ಕೆ ಅಂತಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನಿಗೂ ನೋಟಿಸ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ನಿಷ್ಕಳಂಕ ಒಬ್ಬ ನಿಷ್ಪ್ರಯೋಜಕ ಅಧ್ಯಕ್ಷರು, ಪವರ್ಲೆಸ್ ಅಧ್ಯಕ್ಷರು ಇವತ್ತು ಯಾವ ತರ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದಾರ? ಆಗ್ತಾ ಇದೆಯಾ ಅವ್ರ ಕೈಲಿ? ಆದ್ರೆ ಬೇರೆ ಯಾರ ಬಗ್ಗೆ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ಯಾವ ಆಕ್ಷನ್ ತಗೊಳಕಾಗಿಲ್ಲ. ಯಾಕೆ? ಯಾವ ಕಾರಣದಿಂದ ನೀವು ಈ ಅಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ನೀವು ಏನ್ ಮಾಡ್ತಾ ಇದ್ರಿ? ನೀವು ಜಿ ಟಿ ದೇವೇಗೌಡರಿಗೆ ಎಷ್ಟು ನೋಟಿಸ್ ಕೊಟ್ರಿ? ಪಕ್ಷದ ವಿರುದ್ಧ ಮಾತನಾಡಿದಾಗಲೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಅವರು ಪವರ್ಫುಲ್ ಲೀಡರ್ ಅನ್ನೋ ಕಾರಣ. ಇದುವರೆಗೆ ಪಕ್ಷದ ವಿರುದ್ಧವಾಗಿ ಕುಮಾರಣ್ಣ ಅವ್ರ ಬಗ್ಗೆ ಆಗಲಿ ದೇವೇಗೌಡರ ಬಗ್ಗೆ ಆಗಲಿ ಅವ್ರು ಮಾತಾಡಿಲ್ಲ. ಆದ್ರೆ ಕೆಲವು ವಿಚಾರದಲ್ಲಿ ಅವರು ಭಿನ್ನಾಭಿಪ್ರಾಯ ಇದೆ ಹೊರತು ಅವ್ರು ಯಾವುದೇ ಕಾರಣಕ್ಕೂ ಒಂದು ಸ್ಟೇಟ್ಮೆಂಟ್ ಕುಮಾರಣ್ಣನ ಬಗ್ಗೆ ದೇವೇಗೌಡರ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡಿಲ್ಲ. ಅವ್ರು ಹೇಳಿದ್ದಾರೆ ಈಗೂ ನಾನು JDS ಮುಂದೇನೂ JDS ಅಂತ ಹೇಳಿದ್ದಾರೆ. ನಾವು ಡಾಕ್ಟರ್ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡಿದ್ವಿ. ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯೂ ಕೂಡ ಬಹಳ ಚರ್ಚೆಗೆ ಕಾರಣವಾಗುವಂಥ ಪ್ರತಿಕ್ರಿಯೆ. ನಾನು ರಾಮಕೃಷ್ಣ ಅವರನ್ನು ಕೇಳಬೇಕು. ಬಹುಶಃ ನನಗೆ ಅಲ್ಲಿರುವಂಥ ಕನ್ಫ್ಯೂಷನ್ನೇ ಅದು ಆ ಸ್ಟೇಟ್ಮೆಂಟನ್ನು ನಾವು ನೋಡಿದ್ವಿ. ಅವರೇ ಹೈಕಮಾಂಡ್ ಅಂತ ಪ್ರಸ್ತಾಪ ಮಾಡಿದರು. ಬೇರೆ ಯಾರೇ ಆದರೂ ಕೂಡ ನೋಟಿಸ್ ಕೊಡ್ತಾ ಇದ್ರು. ಹಿಂದೆ ಬೇರೆ ಯಾರೋ ಮಾತನಾಡಿದಾಗ ಒಬ್ಬರು ಮಾತನಾಡಬಾರ್ದು, ಎಲ್ಲ ಬಾಯಿ ಮುಚ್ಕೊಂಡು ಕೂರಬೇಕು ಅಂತ ಇದೇ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟರು. ಬಟ್ ಇವತ್ತು ಕಂಪ್ಲೀಟ್ ಉಲ್ಟಾ. ಇದನ್ನು ಅಸಹಾಯಕತೆ ಅಂತ ಕರಿಬೇಕು, ಅಸಹನೆ ಅಂತ ಕರಿಬೇಕು, ಏನು? ಒಬ್ಬ KPCC ಅಧ್ಯಕ್ಷ KPCC ಅಧ್ಯಕ್ಷ ಅವರು ಹೌದು, ಆದರೆ ಅವರು ಇನ್ನೂ ಸಿದ್ದರಾಮಯ್ಯನ ಎದುರು ಹಾಕ್ಕೊಳ್ಳಿಕ್ಕೆ ತಾರಿಲ್ಲ, ಅಥವಾ ಹೈಕಮಾಂಡ್ ಇಷ್ಟಪಡದೇ ಇರತಕ್ಕಂಥ ಕೆಲಸವನ್ನು ಮಾಡಲಿಕ್ಕೂ ತಯಾರಿಲ್ಲ. ಅವರು ಇನ್ನೂ ಸ್ವಲ್ಪ ಪೇಷಂಟ್ ಆಗಿದೆ. ಹೇಳ್ತಾ ಇದ್ರಿ ಈಗ ಡೆಸ್ಪರೇಷನಿಂದ ಫ್ರಸ್ಟ್ರೇಷನ್ಗೆ ಬರ್ತಾ ಇದೆ ಅಂಥೇಳಿ. ಆ ನೆಕ್ಸ್ಟ್ ಸ್ಟೇಜ್ ಬಂದಾಗ ಅವರು ಈ ಮೇ ಟೇಕ್ ಡ್ರಾಸ್ಟಿಕ್ ಆ್ಯಕ್ಷನ್ಸ್, ವೆರಿ ಡ್ರಾಸ್ಟಿಕ್ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಒಂದೇನು ಮಾಡ್ಬೋದು ಈಗ ಅವರಿಗೆ ಇಲ್ಲ ಇಲ್ಲಿ ಕೇಳಿ, ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್, ಇಫ್ ಈಸ್ ರಿಯಲಿ ಕೀನ್ ಆನ್ ಗ್ರ್ಯಾಬಿಂಗ್ ಪವರ್, ನನಗೆ ಒಂದು ನಿಮಿಷ ಸರ್, ನನಗೆ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸ್ಬೇಕು. ಅದು ತೋರಿಸೋದಕ್ಕೆ ಈ ಡಸಂಟ್ ಹ್ಯಾವ್ ದ ನಂಬರ್ ಆ್ಯಸ್ ಆಫ್ ನೌ. ಅದು ಬಿಟ್ಟರೆ ಅಸಮಾಧಾನವನ್ನು ಹೊರಗೆ ಹಾಕಬೇಕು. ಈ ಹ್ಯಾಸ್ ಟು ಸ್ಟಾರ್ಟ್ ಗಿವಿಂಗ್ ದಿಸ್ ಥಿಂಗ್ ಟು ದಿ ಹೈಕಮಾಂಡ್. ನನಗೆ ಅಸಮಾಧಾನ ಆಗಿದೆ, ಅವರೇ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಪ್ಪಿಕೊಂಡ ರೀತಿಯಲ್ಲಿ ಸುಪ್ರೀಮೆಸಿಯನ್ನು ಒಪ್ಕೊಂಡ್ರ? ಹಾಗಿದ್ರೆ ಅದು ವ್ಯಂಗ್ಯ ಅಷ್ಟೇ, ಅದನ್ನು ಒಪ್ಕೊಂಡಿಲ್ಲ. ಅದು ಬಹಳ ವ್ಯಂಗ್ಯವಾಗಿ ಹೇಳಿದ್ದು. ವ್ಯಂಗ್ಯದ ಜೊತೆಗೆ ಆ ಪಾಯಿಂಟ್ ಅನ್ನು ಕೂಡ ನೋಡ್ಬೇಕಲ್ಲ. ಉಳಿದವರಿಗಾದ್ರೆ ನೋಟಿಸ್ ಕೊಡ್ತಾರೆ. ಯತೀಂದ್ರ ಪದೇ ಪದೇ ಮಾತನಾಡಿದ್ರು ಏನೂ ಮಾಡೋದಕ್ಕಾಗ್ತಿಲ್ಲ ಅಂತಂದ್ರೆ ಅಸಹಾಯಕತೆ ಅಲ್ವಾ? ಅದೇ ಅಸಹಾಯಕತೆ ಅಷ್ಟೇ ಅಲ್ಲ, ಈಗ ಅವರು ಅಸಮಾಧಾನವನ್ನು ತೋರಿಸ್ಕೋಬೇಕು. ಅವರು ತಮ್ಮ ಪವರನ್ನು ತೋರಿಸ್ಬೇಕಾದ್ರೆ ಅಸಮಾಧಾನವನ್ನು ತೋರಿಸ್ಬೇಕು. ಹೇಗೆ ಮಾಡಬೇಕು? ಒಂದು KPCC ಅಧ್ಯಕ್ಷ ಸ್ಥಾನ ಬಿಡ್ಲಿಕ್ಕೆ ತಯಾರಿದ್ದಾರಾ? ನಾನು ಅಸಮಾಧಾನಗೊಂಡಿದ್ದೇನೆ, ನನಗೆ ಇಲ್ಲ, ಅದನ್ನು ಬಿಟ್ಟರೆ ಬಿಟ್ಟೋಗಿ ಅಂತಾರೆ. ಆಮೇಲೆ ಅಸ್ಸಾಂಗೆ ಹೋಗಿ ನೀವು ಅಬ್ಸರ್ವರ್ ಆಗಿ ಅಂತ ಹೇಳಿದ್ದಾರೆ. ಇವರು ಹೋಗದೆ ಕೂತ್ಕೋತಾರಾ? ಈಸ್ ಇಟ್ ಪಾಸಿಬಲ್ ಫಾರ್ ಹಿಮ್? ಸಿ, ಹಿ ಈಸ್ ಸೋ ವೀಕ್, ಹಿ ಟರ್ನ್ ಸೋ ವೀಕ್. ಸೊ ದಟ್ ಈಸ್ ಅ ಹೋಲ್ ಪ್ರಾಬ್ಲಮ್ ಫಾರ್ ಹಿಮ್. ಸರ್ ನನಗನ್ಸೋದು ನೋಡಿ, ಎರಡು ಸಂಗತಿಗಳು. ಒಂದು, ಡಿ ಕೆ ಶಿವಕುಮಾರ್ ನವೆಂಬರ್ 30ರವರೆಗೆ ಪರಿಸ್ಥಿತಿ ಅವರಿಗೆ ಪೂರಕವಾಗಿತ್ತು, ಅನುಕೂಲಕರವಾಗಿತ್ತು. ಅದಕ್ಕೆ ನೋಡಿ, ಇಲ್ಲಿ ಎರಡು ಕಾರಣಗಳು ಸ್ಪಷ್ಟವಾಗಿ ನೋಡಬೇಕಾಗುತ್ತೆ. ಒಂದು, ಹೈಕಮಾಂಡ್ನಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಯಾರಿದ್ದಾರೆ? ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಪರವಾಗಿದ್ದರು. ಹೀಗಾಗಿ ನಿಮ್ಗೆ IPL ಇರ್ಬೋದು, ದಲಿತ ಶಾಸಕರ ಸಭೆ ಸಂದರ್ಭದಲ್ಲಿ ಅದನ್ನು ರದ್ದು ಮಾಡಿ ಅಂತ ಹೇಳಿದ್ದಿರ್ಬೋದು. IPL ಸಂದರ್ಭದಲ್ಲಿ ಪೊಲಿಟಿಕಲ್ ಸೆಕ್ರೆಟರಿ ಆಫ್ ಚೀಫ್ ಮಿನಿಸ್ಟರನ್ನು ಸ್ಯಾಕ್ ಮಾಡಿರ್ತಕ್ಕಂಥದ್ದಿರ್ಬೋದು. ಅದಾದಮೇಲೆ ಹಾಸನದ ಒಂದು ಅಭಿಮಾನಿಗಳ ಸಮಾವೇಶವನ್ನು ಕಾಂಗ್ರೆಸ್ ಬ್ಯಾನರ್ನಲ್ಲಿ ನಡೆಸಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದರು. ಜಾತಿ ಗಣತಿ ವಿಚಾರದಲ್ಲೂ ಕೂಡ ದಿಲ್ಲಿಯಲ್ಲಿ ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಬಟ್ ಅದಾದಮೇಲೆ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ಹೇಳಿದರು, ನೀವು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕಾಂಗ್ರೆಸ್ ಉಸ್ತುವಾರಿಯಾಗಿ ಮುಂದುವರಿಸಬೇಡಿ, ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಅಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನ್ಯೂಟ್ರಲ್ ಆದರು. ಮೊನ್ನೆ ಅಪೆಕ್ಸ್ ಬ್ಯಾಂಕ್ನ ಸಂದರ್ಭದಲ್ಲಿ ಬಂದಿದ್ದು ಬಿಟ್ಟರೆ ಕಳೆದ 2-2.5 ತಿಂಗಳಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಣ್ತಿರಲಿಲ್ಲ. KC ವೇಣುಗೋಪಾಲ್ ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ. KC ವೇಣುಗೋಪಾಲ್ ಪದೇ ಪದೇ ಹೋಗಿ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾರೆ,
ಬ್ಯಾಕ್ವರ್ಡ್ ಇದ್ದಾರೆ, ನೀವು ಟಚ್ ಮಾಡಿಬಿಟ್ರೆ ದೇಶದಲ್ಲೆಲ್ಲೂ ಬ್ಯಾಕ್ವರ್ಡ್ ನೇತಾರರಿಲ್ಲ, ನಮ್ಗೆ ಕಷ್ಟ ಆಗುತ್ತೆ, ಕೇರಳ ಚುನಾವಣೆ ಆಗೋವರೆಗಂತೂ ಏನೂ ಮಾಡಬೇಡಿ ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದ್ರು. ಸೆಲ್ಫ್ ಇಂಟ್ರೆಸ್ಟ್. ಇಬ್ಬರು ಉಸ್ತುವಾರಿಗಳ ಒಬ್ಬರು ಇವ್ರ ಪರವಾಗಿದ್ದಾರೆ, ಒಬ್ಬರು ಇನ್ನೊಬ್ಬರು ಪರವಾಗಿದ್ದಾರೆ. ಗಾಂಧಿ ಕುಟುಂಬದಲ್ಲಿ ನೋಡಿ ನೀವು, ಪ್ರಿಯಾಂಕಾ ಗಾಂಧಿ ವಿಸಿಬಲಿ ಡಿ ಕೆ ಶಿವಕುಮಾರ್ ಪರವಾಗಿ ಜಾಸ್ತಿ ಇದ್ದಾರೆ. ಅದು ಪೊಲಿಟಿಕಲ್ ಪ್ಲೇನು ಅಥವಾ ಅದು ಜೆನ್ಯೂನ್ ಆಗಿರ್ತಕ್ಕಂಥ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇನ್ ದ ಫ್ಯಾಮಿಲಿನೋ ಅವರೇ ಹೇಳಬೇಕು. ಆದರೆ ಪ್ರಿಯಾಂಕಾ ಗಾಂಧಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು. ರಾಹುಲ್ ಗಾಂಧಿ ಆ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ. ಅಂದರೆ ಉಸ್ತುವಾರಿಗಳ ಮಟ್ಟದಲ್ಲಿರ್ಬೋದು, ಗಾಂಧಿ ಕುಟುಂಬದ ಮಟ್ಟದಲ್ಲಿರ್ಬೋದು. ಈಗ ಪ್ರದೀಪ್ ಗೌಡ್ರಿಗೆ ಹೇಳಲಿಕ್ಕೆ ಏನು ಹೋಗಿದೆ? ನಾನು ನಿಮ್ಗೆ ಅವಾಗಲೂ ಹೇಳಿದೆ ಅಲ್ವಾ, ಬೇಗಾನೆ ಶಾದಿ ಮೇ ಅಬ್ದುಲ್ಲಾ ದಿವಾನ ಅಲ್ವಾ? ಪ್ರದೀಪ್ ಗೌಡ್ರಿಗೆ ಹೇಳಲಿಕ್ಕೆ ಏನು ಹೋಗಿದೆ? ಒಂದು ನೋಟಿಸ್ ಯಾಕೆ ಕೊಟ್ಟಿಲ್ಲ? ಪವರ್ಲೆಸ್ ನೋಟಿಸ್ ಕೊಟ್ಟರೆ ಏನಾಗುತ್ತೆ? ಇವತ್ತು ಡಾಕ್ಟರ್ ಯತೀಂದ್ರರಿಗೆ ಪ್ರದೀಪ್ ಗೌಡ್ರ ಮಾತನ್ನು ಕೇಳಿಕೊಂಡು ಡಿ ಕೆ ಶಿವಕುಮಾರ್ ನೋಟಿಸ್ ಕೊಟ್ಟರೆ ಇಡೀ ಕದನ ಪ್ರಿಸಿಪಿಯೇಟ್ ಆಗಿ ನಾಳೆ ನಡೆಯೋದು ಇವತ್ತು ನಡೆಯುತ್ತೆ. ಡಿ ಕೆ ಶಿವಕುಮಾರ್ಗೆ ಬಾಯಿ ಬಂದ್ ಮಾಡೋದು ಬೇಕಾಗಿಲ್ಲ. ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಇವ್ರ ಬಾಯಿ ಬಂದ್ ಮಾಡೋದು, ಅವ್ರ ಬಾಯಿ ಬಂದ್ ಮಾಡೋದು ಬೇಕಾಗಿಲ್ಲ. ಅವರೇನು ಯೋಚನೆ ಮಾಡ್ತಿದ್ದಾರೆ? ನಾನು ಮುಖ್ಯಮಂತ್ರಿ ಆಗೋದಾದರೆ 28ರೊಳಗಡೆ ಆಗಬೇಕು. ನೋಟಿಸ್ ಕೊಡೋದು ಡಿ ಕೆ ಶಿವಕುಮಾರರ ಫೋಕಸ್ ಪಾಯಿಂಟ್ ಅಲ್ಲ. ಫೋಕಸ್ ಪಾಯಿಂಟ್ ಏನು? ನಾನು ಮುಖ್ಯಮಂತ್ರಿ ಆಗಬೇಕು. ಬಟ್ ಈ ಜಂಜಾಟದಲ್ಲಿ ಅವರವರ ವ್ಯಕ್ತಿತ್ವದ ವಿಚಾರದಲ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗ್ತಿದಾರ ಅಂತ ಅನ್ಸುತ್ತೆ. ಸರ್ವಶಕ್ತ ನಾಯಕ ಅನ್ನುವಂತ ಒಂದು ಇಮೇಜ್ ಕಡಿಮೆ ಆಗ್ತಾ ಇದೆ. ಪಾಲಿಟಿಕ್ಸ್ ಇಸ್ ಆಲ್ವೇಸ್ ಅ ಗೇಮ್ ಆಫ್ ಫ್ಲೆಕ್ಸಿಬಿಲಿಟಿ ಆಲ್ಸೋ. ನೀವು ಪಾಲಿಟಿಕ್ಸ್ ಅಲ್ಲಿ ನೋಡಿ, ಅಧಿಕಾರ ಹಿಡಿಯುವ ಸಂದರ್ಭದಲ್ಲಿ ನೀವು ಹಠಮಾರಿಯಾಗಿ ನಡೆಯಲ್ಲ. ಸಿದ್ದರಾಮಯ್ಯನವರು ಇವತ್ತು ಹಠಮಾರಿ ಆದರೆ ನಡೆಯುತ್ತೆ, ಯಾಕಂದ್ರೆ ಅವ್ರು ಅಧಿಕಾರದಲ್ಲಿದ್ದಾರೆ, ಅವ್ರು ಕಳ್ಕೊಳ್ಳುವಂಥದ್ದೇನಿಲ್ಲ. ಅವರು 7.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಬಾಧಿತರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಬಿ ಜೆ ಪಿ ರೀತಿಯ ಆಟ ಇಲ್ಲ. ಇಲ್ಲಿ ರಕ್ಷತ್, ಇಲ್ಲೇನಿದೆ? ಸಿದ್ದರಾಮಯ್ಯನವ್ರನ್ನ ಸ್ವಲ್ಪ ಮುನಿಸಿಗೆ ದೂಡಿ ಅಧಿಕಾರದಿಂದ ದೂರ ತಳ್ಳಿದರೆ ಕಾಂಗ್ರೆಸ್ ಪಕ್ಷ ಹಿಂದೆ ದೇವರಾಜ ಅರಸ್ ಸಂದರ್ಭದಲ್ಲಿ, ಬಂಗಾರಪ್ಪನವ್ರು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ, ವೀರೇಂದ್ರ ಪಾಟೀಲ್ ಮುನಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಏನೇನಾಯಿತು ಅಲ್ಲಿ ಆ ಒಂದು ಹೆದರಿಕೆ ಹೈಕಮಾಂಡ್ಗೂ ಇದೆ, ಡಿ ಕೆ ಶಿವಕುಮಾರ್ಗೂ ಇದೆ. ನಾವೆಲ್ಲ ಈಗ ಪಾಲಿಟಿಕ್ಸ್ನಲ್ಲಿ ನಾವೆಲ್ಲ ಏನು ಅನ್ಕೋತೀವಿ, ಈಗ ನವೆಂಬರ್ 30ಕ್ಕೆ ಅವ್ರು ಇಳಿದೇ ಬಿಡ್ತಾರೆ ಅಂತ. ರಾಜಕಾರಣ ಆಡೋರು ನನಗನ್ಸಲ್ಲ ಅಷ್ಟು ಒಂದು ರೀತಿ ನೇವಾಗಿ ಯೋಚನೆ ಮಾಡ್ತಾರೆ. ಅದು ಸರ್ ನನಗನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಆ ನೇಚರ್ ಬಿಟ್ಟು ಯಾಕೆ ಸೋಫಾರ್ ಆಗಿ ಯಾವಾಗ ಬಾರಿ ಡೌನ್ ಫಾಲ್ ಆಗಿ ಅವ್ರು ಹೋಗ್ಕೊಟ್ರು ಅದೇ ಅವ್ರಿಗೆ ಮುಳುವಾಗಿದೆ ಅಂತ. ಯಾಕೆಂದ್ರೆ ಮೊದಲಿನ ತರ ಡೇರ್ ಆಗಿದ್ರೆ ಅವರು ಕಾರಣ ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಇವತ್ತೇನಾಗಿದೆ ಗೊತ್ತಾ, ಅವರು ಎಲ್ಲವನ್ನೂ ತ್ಯಾಗ ಮಾಡಿ ಬಹಳ ಸೌಮ್ಯವಾಗಿ ಬಹಳ ವಿನಮ್ರವಾಗಿ ನಡ್ಕೊಳ್ತಾ ಇದ್ದಾರಲ್ಲ, ಅದು ಅವ್ರಿಗೆಲ್ಲ ಮುಳುವಾಗಿದೆ ಅಂತ ನನ್ನ ಭಾವನೆ. ನೋಡಿ, ವಿನಮ್ರರ ಒಬ್ಬ ರಾಜಕಾರಣಿ ಸಿದ್ದರಾಮಯ್ಯನವರಂಥ ಒಬ್ಬ ಪವರ್ಫುಲ್ ಪೊಲಿಟಿಷಿಯನ್ ಎದುರುಗಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಕೂರಿಸ್ಬೇಕು ಅಂತಕ್ಕಂಥ ದ್ವಂದ್ವದಲ್ಲಿದೆ. ಶಾಸಕರಿಗೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇದೆ. ಯಾಕೆಂದರೆ ಸಾರಾಸಗಟ್ಟಾಗಿ ನೀವು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದಾಗ 8% ವೋಟ್ ಮೈನಸ್ ಅಂತ ತೆಗೆದುಕೊಳ್ಳಿ, ಅದನ್ನು ತುಂಬಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಡಿ ಕೆ ಶಿವಕುಮಾರ್ಗೆ ಇದೆ ಅಂತಕ್ಕಂಥದ್ದು ಹೈಕಮಾಂಡ್ ಮನವರಿಕೆ ಆದರೆ ನಾಳೆ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಆಗಿ ಕೂರಿಸ್ಬೇಕು. ನನಗನ್ಸುತ್ತೆ ನೋಡಿ, ಗೇಮ್ ಆಫ್ ಫ್ಲೆಕ್ಸಿಬಿಲಿಟಿ. ತಾಳ್ಮೆಯಿಂದ ಇದೀವಿ ಅಂತಂದ್ರೆ ಸಿದ್ಧತೆಗಳು ಆಗ್ತಿಲ್ಲ ಅಂತ ಅರ್ಥ ಅಲ್ಲ. ತಾಳ್ಮೆಯ ಹಿಂದೆ ಬೇರೆ ಸಿದ್ಧತೆಗಳಿದಾವೆ ಅದರ ಮುನ್ಸೂಚನೆನಾ? ಅಕ್ಷತ್ ನೋಡಿ, ಪಾಲಿಟಿಕ್ಸ್ನಲ್ಲಿ ಈಗ ನೀವು ಡಿ ಕೆ ಶಿವಕುಮಾರ್ ತಾಳ್ಮೆಯ ಕಟ್ಟೆ ಹೊಡಿತಾರೆ ಅಂತ ಅನ್ಕೋಣ, ಹೈಪೋಥೆಟಿಕಲಿ. ನನಗೆ ತಾಳ್ಮೆಯ ಕಟ್ಟೆ ಹೊಡೆಯೋದಂದ್ರೆ ಏನು? BJP ಜೊತೆ ಕೈ ಜೋಡಿಸ್ಬೇಕು. ಅದರ್ವೈಸ್ ತಾಳ್ಮೆಯ ಕಟ್ಟೆ ಹೊಡೆದೇನು? JDS ಜೊತೆ ಸರ್ಕಾರ ಮಾಡ್ತೀರಾ? ನಮ್ಮ ತಾಳ್ಮೆಯ ಕಟ್ಟೆ ಹೊಡೆಯತ್ತೆ ಅಂತಕ್ಕಂಥದ್ದು ಏನು? ಆಮೇಲೆ ಒಂದ್ಸಲ ಹಾಗಾಗಿ ಪರ್ಮ್ಯೂಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ಗಳನ್ನು ನೀವೇನು TV ಕ್ಯಾಮ್ರಾ ಎದುರುಗಡೆ ಹೇಳಬೇಕು ಅಂತಕ್ಕಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಡಿ ಕೆ ಶಿವಕುಮಾರ್ ಇದು ನೀವು ಒಂದು ರೀತಿ ಮೈಂಡ್ ಗೇಮ್ ನಡೀತಾ ಇದೆ. ಈ ಮೈಂಡ್ ಗೇಮ್ನಲ್ಲಿ ಯಾರು ಬ್ಲಿಂಕ್ ಆಗ್ತಾರೆ? ಡಿ ಕೆ ಶಿವಕುಮಾರ್ ದ ಬೆಸ್ಟ್ ಪಾಸಿಬಿಲಿಟೀಸ್ ಕಾಂಗ್ರೆಸ್ನಲ್ಲಿ ಇವತ್ತಿಲ್ಲ ನಾಳೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಅನ್ನುವ ಕಾರಣಕ್ಕೋಸ್ಕರ ಅವರು ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಏನು ಮಾಡ್ತಿದ್ದಾರೆ? ಎಷ್ಟು ಬೇಕಷ್ಟು ಫ್ರಸ್ಟ್ರೇಟ್ ಮಾಡ್ತಾ, ನೀವು ನಾಳೆ ಶಾಸಕಾಂಗ ಪಕ್ಷದಲ್ಲಿ ಡಿವಿಷನ್ ಆಯಿತು ಅಂತ ಅನ್ಕೊಳ್ಳೋಣ, ನಾನು ಕೇಳ್ತೀನಿ ನಿಮಗೆ 135 ಇದ್ದಾರೆ,
85 ಅಂತ ತಿಳ್ಕೊಳ್ಳೋಣ ಡಿ ಕೆ ಶಿವಕುಮಾರ್. ನಾಟ್ ನೆಸೆಸರಿಲಿ ಅವ್ರು ಮುಖ್ಯಮಂತ್ರಿ ಹೈಕಮಾಂಡ್ ಸಿದ್ದರಾಮಯ್ಯನವರು ಇಲ್ಲ ನಾನು ಬಿಟ್ಟು ಹೋಗ್ತೀನಿ ಅಂತಕ್ಕಂಥದ್ದು ಹಠದಲ್ಲಿ ಕೂತ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಆಟ ಪರ್ಮ್ಯೂಟೇಷನ್ಸ್ ಕಾಂಬಿನೇಷನ್ಸ್ ಇದಿನ್ನೂ ಹಿಂಗೆ ಮುಂದುವರಿತಾ ಇದೆ. ನೀವು ಹೇಳದಂಗೆ ಬಿಜೆಪಿ ಜೊತೆ ಕೈ ಜೋಡಿಸಿ ಹೋಗಬೇಕಾದ್ರೆ ದೇರ್ ಆರ್ ಸರ್ಟನ್ ನಂಬರ್ಸ್ ಆರ್ ರಿಕ್ವೈರ್ಡ್. ಬಿಜೆಪಿಗೆ ಇರತಕ್ಕಂಥದ್ದು 66, ಇವರಿಗೆ ಮಿನಿಮಮ್ ಒಂದು 50+ ಇಲ್ಲದೆ ಇದ್ರೆ ಆಟ ನಡೆಯೋದಿಲ್ಲ. ಜೆಡಿಎಸ್ ಕೂಡ ಬರೋದಿಲ್ಲ. ತಾಳ್ಮೆ ಹೊಡಿಬೇಕಾದ್ರೆ ನಿಮಗೆ ಬಿಜೆಪಿ ಜೊತೆ ಹೋಗಿ ಸರ್ಕಾರ ಮಾಡುವಂಗಿದ್ರೆ ಮಾತ್ರ ಆಪರ್ಚುನಿಟಿ ಸೃಷ್ಟಿ ಆಗ್ತಾ ಇರೋದು ಬಿಜೆಪಿಗೆ. ನಾವು ಆಪರ್ಚುನಿಟಿ ಹುಡುಕಾಟದಲ್ಲಿ ಇದೆಯಾ ಬಿಜೆಪಿ ಅಂತ ಅಲ್ಲ, ನಮಗೆ ಮೊದಲನೇದಾಗಿ ಈ ಸರ್ಕಾರ ಕೊಟ್ಟಿರುವಂತಹ ಬೇರೆ ಬೇರೆ ಇಶ್ಯೂಸ್ ಬಗ್ಗೆ ರೇಸ್ ಮಾಡೋದಕ್ಕೆ ನಮಗೆ ಅಷ್ಟು ಅವಕಾಶ ಕೊಟ್ಟಿದ್ದಾರೆ ಅವರು. ನಾವು ಅದನ್ನು ಮಾಡ್ತಾ ಇದ್ದೀವಿ, ಗಟ್ಟಿಯಾಗಿ ಮಾಡ್ತಾ ಇದ್ದೀವಿ ಅದನ್ನು. ಯಾವಾಗ ಹಿಂದಿನ ಬಾರಿ ಬೇರೆ ಒಂದು ಹಿಂದುಳಿದ ಸಮಾಜದ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿದಾಗ ಡೆಲ್ಲಿಯಿಂದ ಅವರಿಗೆ ಆದೇಶ ಬಂದಿತ್ತಲ್ಲ ಮಾಡಬೇಡಿ ಅಂತ, ಮೊನ್ನೆ ಅದು ನಡ್ಕೊಂಡು ಹೋಯ್ತಲ್ಲ. ಅವರ ಒಳಗಡೆನೇ ಇಷ್ಟೊಂದು ನಾವು ಭಿನ್ನಾಭಿಪ್ರಾಯಗಳನ್ನು ಕಾಣಿಸ್ತಿರ್ಬೇಕಾದಾಗ ಫಸ್ಟ್ ಏನಾಗುತ್ತೆ ನೋಡ್ತಾ ಇದ್ದೀವಿ, ನಾವು ಕಣ್ಣಿಟ್ಟು ನೋಡ್ತಾ ಇದ್ದೀವಿ. ಆದರೆ ಹಂಗಂತ ಏನು ಬಿ ಜೆ ಪಿ ಇದ್ರ ಮೇಲೆ ಮೂವ್ ಆಗ್ತಾ ಇದೆ, ಹೈಕಮಾಂಡ್ ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟೋರಿ ಇರೋದು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಒಂಚೂರು ತನ್ನ ಪಕ್ಷದ ಮೇಲೆ ಒಂದು ಕಂಪ್ಲೀಟ್ ಲಾಸ್ ಆಫ್ ಕಂಟ್ರೋಲ್ ಆಗಿರೋವಂಥದ್ದು. ಅದು ಸ್ಟೋರಿ ಇರೋದು. ಯಾಕೆಂದರೆ ನೀವು ಖರ್ಗೆ ಅವರನ್ನ ಕೇಳಿದ್ರೆ ಇಲ್ಲ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ, ಖರ್ಗೆ ಅವರಿಗೆ ಬಹುಶಃ ಮರ್ತೋಗಿದೆ ಅವರೇ ಹೈಕಮಾಂಡು ಅಂತ. ಇವತ್ತು ಹೇಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲ, ಬಹಳ ದೊಡ್ಡ ವ್ಯತ್ಯಾಸ ಇದೆ ಸರ್. ಇಲ್ಲ ದೊಡ್ಡ ವ್ಯತ್ಯಾಸ ಇದೆ. ಯಾಕೆಂದ್ರೆ ಇವತ್ತು ಯಾವತ್ತೂ ಅವರು ನಿತಿನ್ ನಬೀನ್ ಅವ್ರನ್ನ ಕೇಳಿದಾಗ ಇಲ್ಲ ನಾನು ಹೈಕಮಾಂಡ್ ನಾನು ಅಧ್ಯಕ್ಷರು ಅಂತ ಹೇಳಿಲ್ಲ. ಇದು ಯುದ್ಧದ ಆರಂಭ ಅಂತ ನಾವು ಭಾವಿಸಿದ್ರೆ, ಕಾಂಗ್ರೆಸ್ನ ಒಳಗೆ ನಡೆಯುವಂತ ಯುದ್ಧದ ಆರಂಭ ಅಂತ ನಾವು ಭಾವಿಸಿದ್ರೆ ನಿಮಗೆ ಅವಕಾಶ ಸೃಷ್ಟಿಯಾಗ್ತಾ ಇರೋದಾ ಅಂತ. ಈ ಯುದ್ಧ ಆರಂಭ ಆಗಿದ್ದು ಸರ್ಕಾರ ರಚನೆ ಆಗಕ್ಕಿಂತ ಮುಂಚೆನೇನೆ ಈ ಯುದ್ಧ ನಡ್ಕೊಂಡೇ ಬರ್ತಿರೋದು. ಈ ಸರ್ಕಾರದ ಹೆಡ್ಲೈನ್ ಇರೋದೇ ಯುದ್ಧ. ಸರ್ಕಾರ ರಚನೆ ಆಗಕ್ಕಿಂತ ಮುಂಚೆನೆ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಮಾಡ್ಕೊಂಡು ಬಂದ್ರು. ಇವತ್ತು ಅದೇ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅದು ಅವರಿಗೆ ಬಿಟ್ಟಿದ್ದು. ಯಾಕೆಂದ್ರೆ ಹಿಮಂತ ಬಿಸ್ವಾ ಶರ್ಮಾ ಅವ್ರನ್ನ ಹೈಕಮಾಂಡ್ ಹೇಗೆ ಟ್ರೀಟ್ ಮಾಡ್ತು ಅಂತ ಆಧಾರದ ಮೇಲೆ ಅವರು ಬಂದಿದ್ದು ಬಿಜೆಪಿ. ರಾಹುಲ್ ಗಾಂಧಿ ಅವರಿಗೆ ತಮ್ಮ ನಾಯಕತ್ವವನ್ನ, ತಮ್ಮ ನಾಯಕರನ್ನ ಒಂದು ಕೂಡಿಸಿ ಮಾತಾಡೋ ಒಂದು ಡೀಸೆನ್ಸಿ ಇಲ್ಲ ಅವರಿಗೆ. ಯಾವುದೋ ಏರ್ಪೋರ್ಟ್ ಬರ್ತಾರೆ, ಅಲ್ಲಿ 5 ನಿಮಿಷ ಇವ್ರು 5 ಸೆಕೆಂಡ್ ಇವ್ರ ಜೊತೆ ಮಾತಾಡ್ತಾರೆ, 10 ಸೆಕೆಂಡ್ ಅವ್ರ ಜೊತೆ ಮಾತಾಡ್ತಾರೆ. ಅದು ದೊಡ್ಡ ಹೆಡ್ಲೈನ್ ಆಗುತ್ತೆ. ಕೂತ್ಕೊಂಡು ಮಾತಾಡಿ, ನಿಮ್ಮ ನಾಯಕರ ಜೊತೆಗೆ ಸಾರ್ಟ್ ಔಟ್ ಮಾಡ್ಕೊಡಿ. ನಿಮ್ಮಲ್ಲಿ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಏನು ಒಂದು ಕೇಪಬಿಲಿಟಿ ಇಲ್ಲ, ನಮ್ಮ ಮೇಲೆ ಹಾಕ್ತೀರಾ ಇದನ್ನ. ನೀವು ಇದಕ್ಕೆ ಪಾತ್ರಧಾರಿಗಳು ಅಂತ ಹೇಳ್ತಾ ಇಲ್ಲ. ಅವಕಾಶ ಸಿಕ್ಕರೆ ಬಳಸಿಕೊಳ್ಳುವಂತ ಮನಸ್ಥಿತಿ ಇಲ್ಲಿದೆಯಾ ಅಂತ ಬಿಜೆಪಿ ಕೇಳ್ತಾ ಇದೆ. ನಮಗೆ ಕರ್ನಾಟಕ ರಾಜ್ಯದ ಜನರ ಬಗ್ಗೆ ಅದನ್ನು ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ಸುರಭಿ ಅವ್ರು ಏನೇ ಹೇಳ್ಬೋದು, ಬಹುಶಃ ಈಗಲೇ ಹೇಳಲಿಕ್ಕೆ ಅವ್ರ ತಯಾರಿ ಇಲ್ಲದೆ ಇರಬಹುದು. ಅವ್ರ ಪಕ್ಷದಿಂದ ಅದಕ್ಕೊಂದು ಸಿಗಬೇಕಲ್ಲ ಸಿಗ್ನಲ್, ಬಹುಶಃ ಅದಿಲ್ಲ. ಅವರು ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತಾರೆ. ಅದೆಲ್ಲ ಹಿಂದೆ ಎಲ್ಲ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಮಾಡಿದ್ದಾರೆ, ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲೇ ಮಾಡಿದ್ದಾರೆ. ಯಡಿಯೂರಪ್ಪರಂತ ಲೀಡರ್, ಸ್ಟ್ರಾಂಗ್ ಲೀಡರ್ ಇದ್ದಾಗ ಅವರು ಒಂದಷ್ಟು ಜನ JDS ನಿಂದ ಕಾಂಗ್ರೆಸ್ನಿಂದ ಎಲ್ಲ ಕರ್ಕೊಂಡ್ಬಂದು ಒಂದು ಸರ್ಕಾರ ಮಾಡಿದ್ರು. ಆ ಸರ್ಕಾರ ಮಾಡಿದ್ರಿಂದ ಏನಾಯಿತು ಅಂತ ನಾವು ನೋಡಿದ್ದೇವೆ. ಅದೇ ಡಿಸಾಸ್ಟರು ತಿರ್ಗಾ ಬಿಜೆಪಿಗೆ ಬರುತ್ತೆ. ದಟ್ ಐ ಕ್ಯಾನ್ ಸೇ ಆಸ್ ಅ ಪೊಲಿಟಿಕಲ್ ಅನಲಿಸ್ಟ್. ಇಫ್ ದೇ ಥಿಂಕ್ ಅಬೌಟ್ ಶಿವಕುಮಾರ್ ಜೊತೆ ಕೈ ಜೋಡಿಸಿ ನಾವು ಸರ್ಕಾರ ಮಾಡ್ತೀವಿ ಅಂತ ಹೋದರೆ ಅವಾಗ ಹಿಂದೆ ಏನಾಯಿತು ಅದೇ ಪರಿಸ್ಥಿತಿ ಬರುತ್ತೆ. ತಿರ್ಗಾ ನೀವು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಮಾಡಿಕೊಡ್ತೀರಾ. ಆಪರ್ಚುನಿಟಿ ಬಿಜೆಪಿ ತಾವಾಗಲೇ ಹೇಳಿದ್ರಿ, ಪೊಲಿಟಿಕ್ಸ್ ಇಸ್ ಆರ್ಟ್ ಆಫ್ ಪಾಸಿಬಿಲಿಟೀಸ್. ಅಪರ್ಚುನಿಟಿ ಸೃಷ್ಟಿಯಾದರೆ ಬಿಜೆಪಿ ಸುಮ್ಮನೆ ಕೂರುವಂಥ ಮನಸ್ಥಿತಿಯಲ್ಲಿ ಇದೆಯಾ? ನೋಡಿ, ರಾಜಕಾರಣ ಸನ್ಯಾಸಿಗಳ ಆಟ ಅಲ್ಲ ಅದು. ಸನ್ಯಾಸ ನಮ್ಮ ಮಠದಲ್ಲೇ ಏನು ನಡೀತಾ, ಮಠಗಳಲ್ಲಿ ಏನು ನಡೀತವೆ ಅಂತ ನೋಡ್ತೀವಿ. ಇನ್ ಪವರ್ ಪಾಲಿಟಿಕ್ಸ್ ಇಸ್ ಆಲ್ವೇಸ್ ಅ ಗೇಮ್ ಆಫ್ ಪವರ್ ಆಲ್ಸೋ. ನನಗನ್ಸುತ್ತೆ ಇನ್ನೂ ಆ ಪರಿಸ್ಥಿತಿಗೆ ಇದು ಬಂದಿದೆ ಅಂತ ಅನ್ನಿಸ್ತಾ ಇಲ್ಲ. ನನಗೆ ಯುದ್ಧ ಶುರುವಾಗಿದೆನೋ ಅಂತ ಅನ್ನಿಸ್ತಾ ಇಲ್ಲ. ಶಸ್ತ್ರಾಭ್ಯಾಸದಲ್ಲೇ ಇದೆ ಇನ್ನೂ. ಯಾಕಂದರೆ ಯುದ್ಧ ಶುರು ಮಾಡಬೇಕಾದ್ರೆ 1 ದಿನನೋ 2 ದಿನನೋ 3 ದಿನದಲ್ಲೂ ವಿಚಾರ ಮಾಡಿ ಮುಗಿಸ್ಬೇಕಾಗತ್ತೆ. ಸುಮ್ಮನೆ ಯುದ್ಧ ಶುರು ಮಾಡಿ 1 ವರ್ಷ ಯುದ್ಧ ನಡೆಸೋಕ್ಕಾಗಲ್ಲ. ಇನ್ನೂ ಶಸ್ತ್ರಾಭ್ಯಾಸದ ಲೆವೆಲ್ನಲ್ಲೇ ಇದೆ. ಹಾಗಾಗಿ ಟಿ ವಿ ಚಾನೆಲ್ಗಳ ಮೂಲಕ ಹೇಳಿಕೆ, ಪ್ರತಿ ಹೇಳಿಕೆಗಳ ಮಟ್ಟಕ್ಕಿದೆ. ನಿಜಕ್ಕೂ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಏನು ಹೇಳ್ತಿದ್ರಲ್ಲ, ತಾಳ್ಮೆಯ ಕಟ್ಟೆ ಒಡೆಯುತ್ತೆ ಅಂತ, ಏನದರ ಅರ್ಥ ಏನು? ದಟ್ ಈಸ್ ಇಂಟ್ರೆಸ್ಟ್. ಅದರ ಅರ್ಥ ಜನಾರ್ದನ್ ರೆಡ್ಡಿ ಹೈದರಾಬಾದಕ್ಕೆ ಕರ್ಕೊಂಡು ಹೋದ್ರಲ್ಲ ಶಾಸಕರನ್ನು 2009 ನವೆಂಬರ್ನಲ್ಲಿ ಕರ್ಕೊಂಡು ಹೋದ್ರಲ್ವ.
ತಾಳ್ಮೆಯ ಕಟ್ಟೆ ಹೊಡೆಯೋದಂದರೆ ಶಾಸಕರನ್ನು ಎಲ್ಲೋ ಕರ್ಕೊಂಡು ಹೋಗೋದು ತಾಳ್ಮೆಯ ಕಟ್ಟೆ ಹೊಡೆಯೋದ, ಅಥವಾ ಜ್ಯೋತಿರಾದಿತ್ಯ ಸಿಂಧಿಯಾ ಮಾಡದಂತೆ ಬಿ ಜೆ ಪಿಗೆ ಹೋಗಿ ಸರ್ಕಾರ ಮಾಡೋದು ತಾಳ್ಮೆಯ ಕಟ್ಟೆ ಹೊಡೆಯೋದ, ಅಥವಾ ತಾಳ್ಮೆಯ ಕಟ್ಟೆ ಹೊಡಿತಾ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಂಡು ಎಂಡ್ ಆಫ್ ದ ಡೇ ಏನೇ ಆಗಬೇಕಾದ್ರೂ ಕಾಂಗ್ರೆಸ್ನಲ್ಲಿ ಆಗಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನ ಮನವೊಲಿಸ್ಬೇಕಾಗತ್ತದೆ. ಡಿ ಕೆ ಇರಲಿ, ಅದು ಹೈಕಮಾಂಡ್ ಇರಲಿ. ಸಿದ್ದರಾಮಯ್ಯನವ್ರನ್ನ ನಾನು ಏಕಾಏಕಿ ಬಲವಂತದಿಂದ ಕೆಳಗಿಳಿಸ್ತೀನಿ ಅಂತಕ್ಕಂಥ ಧೈರ್ಯ ಮತ್ತು ಆ ರೀತಿಯ ಪೊಲಿಟಿಕಲ್ ಅಡ್ವೆಂಚರ್ ಇವತ್ತು ಹೈಕಮಾಂಡ್ ಅಥವಾ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಇರೋ ಆಪ್ಷನ್ಸ್ಗಳೇನು, ನೀವು ಪೊಲಿಟಿಕಲಿ ನೋಡಿ ಒಂದ್ಸಲ. ಒಂದು, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಮನವೊಲಿಸ್ಬೇಕು, ಹೈಕಮಾಂಡ್ ಮನವೊಲಿಸ್ಬೇಕು, ಇಲ್ಲೇನಾದರೂ ಒಂದು ನಾಯಕತ್ವ ಬದಲಾವಣೆ ಅಂತಕ್ಕಂಥದ್ದು ಆಗಬೇಕು. ಎರಡನೇದು ಅಂದರೆ ನೀವು ಎರಡನೇ ಆಪ್ಷನ್ ತೆಗೆದುಕೊಳ್ಳಿ, ಸಿದ್ದರಾಮಯ್ಯನವ್ರು ನಾನು ಯಾವುದೇ ಕಾರಣಕ್ಕೂ ಕೆಳಗಿಳಿಯಲ್ಲ ಅನ್ನೋದನ್ನು ಯತೀಂದ್ರ ಏನು ಹೇಳ್ತಿದ್ದಾರೆ, ಅದೇ ಪೊಸಿಷನ್ಗೆ ಸ್ಟಿಕ್ ಆನ್ ಆಗಿದ್ದರೆ ಡಿ ಕೆ ಶಿವಕುಮಾರ್ ಬಳಿ ಏನು ಆಪ್ಷನ್ಸ್ ಉಳಿಯುತ್ತೆ? ಅದು ನಿಮಗೆ ಥರ್ಡ್ ಆಪ್ಷನ್ ಹತ್ರ ತೆಗೆದುಕೊಂಡು ಹೋಗುತ್ತೆ. ಡೋರ್ಸ್ ವಿಲ್ ಓಪನ್ ಇನ್ ದ ನಾನು ಬಿ ಜೆ ಪಿ. ನಾನು ಪ್ರದೀಪ್, ಆ ಸ್ಥಿತಿಗೆ ಕಾಂಗ್ರೆಸ್ ಕ್ರೈಸಿಸ್ ಹೋಗಿದೆ ಅಂತ ನನಗೆ ಕ್ವಿಕ್ ರಿಯಾಕ್ಷನ್ ಪ್ರದೀಪ್ ಅವರಿಂದ ಅಪರ್ಚುನಿಟಿ ನಿಮ್ಮ ಮನೆಯ ಡೋರ್ ಅನ್ನ ನಾಕ್ ಮಾಡ್ತಿದೆ ಅಂತಾದ್ರೆ ಖಂಡಿತ ಆಪರ್ಚುನಿಟಿ ಸಿಕ್ಕಿದ್ರೆ ಯಾವ ರಾಜಕಾರಣದಲ್ಲಿ ಯಾರೂ ಇದಿಲ್ಲ, ಎಥಿಕ್ಸು ಇದು ಸಿದ್ಧಾಂತ ಇವೆಲ್ಲ ಹೋಗಿದೆ. ರಾಜಕಾರಣದಲ್ಲಿ ಈ ತರ ಬಂದ್ರೆ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಸರ್ಕಾರ ಮಾಡೇ ಮಾಡ್ತಾರೆ. ಆದ್ರೆ ಪ್ರಧಾನಿ ದೇವೇಗೌಡರು ಬಿಜೆಪಿ ಜೊತೆ ಕೈ ಜೋಡಿಸಿ ನಾನೇ ನೋಡಿದ್ದೀನಿ, ಯಮುನಾ ನದಿ ತೀರದ ಮೇಲೆ ಪಶ್ಚಾತ್ತಾಪದ ಉಪವಾಸ ಮಾಡಿದ್ರು ಒಂದಿನ. ಖಂಡಿತ ಇವತ್ತು ಹೋಗಿ ಈ ದೇಶದ ರಾಜಕಾರಣವನ್ನ ನೀವು ನೋಡಿದ್ರೆ ಯಾವುದೇ ರಾಜಕೀಯ ಪಕ್ಷ ರಾಜಕೀಯವಾಗಿ ಈ ನಿರ್ಧಾರವನ್ನು ಮಾಡೇ ಮಾಡ್ತಾರೆ, ಆಪರ್ಚುನಿಟಿಗೋಸ್ಕರ ಕಾಯ್ತಾರೆ, ಖಂಡಿತ ಸರ್ಕಾರವನ್ನು ರಚನೆ ಮಾಡ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಆಪರ್ಚುನಿಟಿ ಸಿಕ್ಕಿದ್ರೆ ನಾವು ಖಂಡಿತ ಎಲೆಕ್ಷನ್ಗೆ ಹೋಗ್ತೀವಿ. ಯತೀಂದ್ರ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ರಾಮಕೃಷ್ಣ ಸರ್, ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ನೀವು ಮೈಸೂರಲ್ಲಿ ಆ ರನ್ವೇಲಾದಂಥ ಮಾತುಕತೆಯ ಸಂದರ್ಭದಲ್ಲಿ ತಾವು ಹೇಳಿದ್ರಿ, ಇದನ್ನು ಇಬ್ಬರನ್ನು ಕರೀತಾರೆ ಅಂತ ಭಾವಿಸಲಾಗಿತ್ತು. ಡಿ ಕೆ ಶಿವಕುಮಾರ್ ಹೋದರೂ ಕೂಡ ದಿಲ್ಲಿಗೆ ಹೋದರೂ ಅವಕಾಶನೇ ಸಿಗಲಿಲ್ಲ ಭೇಟಿಯಾಗೋದಕ್ಕೆ. ಆ ಮಧ್ಯೆ KJ ಜಾರ್ಜ್ ಹೋಗಿ ಬಂದರು, ಈಸಿಯಾಗಿ ಭೇಟಿಯಾಗಿ ಬರ್ತಾರೆ. ಬೇರೆ ನಾಯಕರು ಹೋದರೆ ಈಸಿಯಾಗಿ ಭೇಟಿಯಾಗಿ ಬರ್ತಾರೆ. ಡಿ ಕೆ ಶಿವಕುಮಾರ್ಗೆ ಅವಕಾಶನೇ ಸಿಗೋದಿಲ್ಲ ಭೇಟಿಯಾಗೋದಕ್ಕೆ. ರಾಹುಲ್ ಗಾಂಧಿ ಅವರು ಏನನ್ನು ಸೂಚಿಸ್ತಾ ಇದೆ? ಸಿ, ರಾಹುಲ್ ಗಾಂಧಿ ಐ ಥಿಂಕ್ ಇಸ್ ವೆರಿ ಕ್ಲಿಯರ್ ದಟ್ ಈ ವಾಂಟ್ಸ್ ಟು ಕಂಟಿನ್ಯೂ ವಿತ್ ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಇವ್ರು ಬಿಡ್ತಾನೆ ಇಲ್ವಲ್ಲ. ಸಿ, ಬೆನ್ನು ಹಿಂದೆನೇ ಬಿದ್ದಿರುವಾಗ ಏನಾರು ಒಂಚೂರು ಹೇಳಬೇಕಾಗತ್ತೆ. ನೀವು ರನ್ವೇನಲ್ಲೂ ಹೋಗಿ ಮಾತಾಡೋಕ್ಕೆ ಹೋದ್ರೆ ಅವಾಗ ಆಯ್ತಪ್ಪ ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ನೀವಿಬ್ಬರು ಮಾತಾಡ್ಕೊಳ್ಳಿ ಅಂತ ಹೇಳಿರ್ಬೋದು. ಅವ್ರು ನೀವು ಡಿಸೈಡ್ ಮಾಡಿ ಯಾವಾಗ ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳಿರ್ಬೋದು ಅಷ್ಟೇ. ಬಟ್ ಅದರ್ವೈಸ್ ಅವರಿಗೆ ಅಪಾಯಿಂಟ್ಮೆಂಟೇ ಕೊಡದೇ ಇರತಕ್ಕಂಥದ್ದು ಇಸ್ ಅ ವೆರಿ ಕ್ಲಿಯರ್ ಸಿಗ್ನಲ್ ದ್ಯಾಟ್ ಅವರನ್ನು ಅಧಿಕಾರಕ್ಕೆ ತರೋದು ರಾಹುಲ್ ಗಾಂಧಿಗೆ ಇಷ್ಟ ಇಲ್ಲ. ಮತ್ತು ಇವರಿಗೆ ಬೇಕಾದಷ್ಟು ಬೇರೆ ಬೇರೆ ಅವಕಾಶಗಳು ಸಿಕ್ಕಿದೆ. ಈಗ ಡಾವೋಸ್ಗೆ ಹೋದರು. ಮೊನ್ನೆ ಡಾವೋಸ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದಂಥವರು ಶಿವಕುಮಾರ್ ಅಲ್ಲಿ ಭಾಳ ಮಿಂಚಿದ್ರು. ನ್ಯಾಷನಲ್ ಚಾನೆಲ್ಗಳಲ್ಲೆಲ್ಲ ಅಲ್ಲೂ ಕೇಳಿದ್ರು, ನೀನು ನಿಮ್ಮನ್ನು ತಿರ್ಗ ಬೆಂಗಳೂರಿಗೆ ಬಂದಾಗ ನೀವು ಮುಖ್ಯಮಂತ್ರಿ ಆಗಿ ನೋಡ್ಬೋದಾ ಅಂಥೇಳಿ. ಒಂಥರ ಮುಗುಮಾಗಿ ಹೌದು ಆಗೋ ಚಾನ್ಸಸ್ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಶಿವಕುಮಾರ್. ಆದರೆ ಅವ್ರಿಗೇ ಗೊತ್ತು ಈಗ ಸದ್ಯಕ್ಕೆ ಆ ಅವಕಾಶ ಕಾಣಿಸ್ತಾ ಇಲ್ಲ. ದಟ್ಸ್ ಬಿಕಾಸ್ ಸಿದ್ದರಾಮಯ್ಯನವರು ಬಿಡಲಿಕ್ಕೆ ಸರ್, ಈಗ ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಳ್ಳದೆ ಇರೋದು ಒಂದು ನಿರ್ಧಾರ ಅನ್ನೋ ಭಾವನೆನಾ? ಹೌದು, ಅಥವಾ ಅನಿವಾರ್ಯತೆನಾ? ಸಿದ್ದರಾಮಯ್ಯ ಕಂಟಿನ್ಯೂ ಆಗೋದು ಅನಿವಾರ್ಯತೆ? ಸಿದ್ದರಾಮಯ್ಯ ಕಂಟಿನ್ಯೂ ಆಗೋದು ಅನಿವಾರ್ಯತೆ ಒಂದು. ಎರಡನೇದಾಗಿ ಸಿದ್ದರಾಮಯ್ಯ ಬಿಡಲಿಕ್ಕೆ ಮನಸ್ಸು ಮಾಡಿಲ್ಲ. ಸಿದ್ದರಾಮಯ್ಯನವರೇ ನಾನು ಬಿಡ್ತೀನಿ, ಅವರಿಗೆ ಬಿಟ್ಕೊಡ್ತೀನಿ ಅಂತ ಹೇಳೋವರೆಗೂ ಅವರಿಗೆ ಹೇಳುವ ಧೈರ್ಯ ಕೂಡ ಇಲ್ಲ ಅಂತ ನನಗನ್ಸುತ್ತೆ. ಸೊ ಅನ್ಲೆಸ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಹ್ಯಾಸ್ ಟು ಮೇಕ್ ಅಪ್ ಹಿಸ್ ಮೈಂಡ್, ಯಾವುದೋ ಒಂದು ಆಯಿತು ಶಿವಕುಮಾರ್ಗೂ ಒಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಬಿಟ್ಕೊಡ್ಬೇಕಷ್ಟು. ಬಟ್ ಅದು ಕಾಣಿಸ್ತಾ ಇಲ್ಲ. ತೆಪ್ಪಗಿರೋದು ಆಯ್ಕೆನ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಮುಂದೆ ತೆಪ್ಪಗಿರೋದು ಆಯ್ಕೆ ಅಲ್ವೇ ಇಲ್ಲ. ಮತ್ತೆ ಏನ್ ಮಾಡೋದಕ್ಕೆ ಸಾಧ್ಯ? ಬಿಟ್ಟು ಹೋಗಬೇಕು ಅಂತಂದ್ರೆ ಬೇರೆ ಪಾರ್ಟಿಗೆ ಹೋಗಬೇಕು. ಅವರು ಅಸಮಾಧಾನವನ್ನು ಹೊರಗೆ ಹಾಕಲಿಕ್ಕೆ ತಯಾರಿದ್ದಾರೆ. ಎಷ್ಟು ಶೋ ದಟ್ ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಇದು ನನಗೆ ಅವಕಾಶ ಕೊಡಬೇಕು ಅಂತ ಅದಕ್ಕೆ ಮಾಡ್ಲಿಕ್ಕೆ ತಯಾರಿದ್ದಾರಾ ಅದನ್ನು ನೋಡ್ಬೇಕು ನಾವು. ಇನ್ನು ನೆಕ್ಸ್ಟ್ ಆಪ್ಷನ್ ಇಸ್ ಓನ್ಲಿ ದ್ಯಾಟ್ ಅಂತ ನನಗನ್ಸುತ್ತೆ. ಅಲ್ಲ, ಈ ಚಕ್ರವ್ಯೂಹದೊಳಗೆ ಸಿಕ್ಕಾಕೊಂಡಿದಾರ ಅಂತ ಡಿ ಕೆ ಶಿವಕುಮಾರ್ ಯಾವ ಸ್ಟೆಪ್ಪು ತೆಗೆದುಕೊಳ್ಳೋದಕ್ಕಾಗಲ್ಲ. ಒಬ್ಬ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಬಹಿರಂಗವಾಗಿ ಮಾತನಾಡೋದಕ್ಕೂ ಆಗಲ್ಲ. ಅಲ್ಲ, ಧೈರ್ಯವಾಗಿ ಅವರು ತಗೊಳ್ಬೇಕಾಗತ್ತೆ. ಒಂದು ಆಪ್ಷನ್ ಇಸ್ ಅಫ್ಕೋರ್ಸ್ ಟಾಕಿಂಗ್ ಟು BJP, ಅದನ್ನು ಕೂಡ ಮಾಡ್ತಾ ಇರ್ತಾರೆ. ಇಸ್ ನಾಟ್ ಡನ್ ಇಟ್, ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅವ್ರಿಗೆ ಇರ್ತಕ್ಕಂಥದ್ದು, ಅವ್ರಿಗೆ ಆಸೆ ಇರ್ತಕ್ಕಂಥದ್ದು ಕಾಂಗ್ರೆಸ್ನಿಂದಲೇ ಆಗಬೇಕು ಅಂತೇಳಿ. ಬಿಕಾಸ್ ಇಟ್ ವಿಲ್ ಬಿ ಫುಲ್ ಪಾರ್ಟಿ. ನೀವು BJP ಜೊತೆಗೆ ನೀವು ಹೋದರೆ ನೀವು ವಿಲ್ ನಾಟ್ ಬಿಕಮ್ ಎ ಫುಲ್ ಟೈಮ್
ಚೀಫ್ ಮಿನಿಸ್ಟರ್ ಆರ್ ನಿಮಗೆ ಪೂರ್ತಿ ಅಧಿಕಾರ ಸಿಗೋದಿಲ್ಲ. ಸೊ ಹಿ ವುಡ್ ಲೈಕ್ ಟು ಬಿಕಮ್ ದ ಚೀಫ್ ಮಿನಿಸ್ಟರ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ. ಎಸ್ ಪ್ರದೀಪ್, ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ರಾಹುಲ್ ಗಾಂಧಿ ಅವರಿಗೆ ತೊಂದರೆ ಕೊಡಲ್ಲ ಅಂತ. ಅಂದರೆ ಅವರು ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ, ನಾನು ಚೀಫ್ ಮಿನಿಸ್ಟರ್ ಆಗಲ್ಲ ಅಂತ. ಆದರೆ ಅದೇ ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಹೇಳ್ತಾರೆ ಒದ್ ಕಿತ್ಕೋಬೇಕು ಅಧಿಕಾರವ ಅಂತ. ಹಿಂದೆ ಒದ್ದು ಕಿತ್ಕೊಂಡಿದ್ದೆ ಅಂತ. ಅದೇ ಆಯ್ತಾಯ್ತು, ಒದ್ ಕಿತ್ಕೊಂಡಿದ್ದೆ ಅಂತ ಹೇಳ್ತಾರೆ. ಅಂತ ಸ್ಟೇಟ್ಮೆಂಟ್ ಕೊಟ್ಟಂತ ಡಿ ಕೆ ಶಿವಕುಮಾರ್ ಇವತ್ತು ಯಾವ ಒಕ್ಕಲಿಗ ಸಮುದಾಯವನ್ನ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ಕಿತ್ಕೊಂಡ್ರಲ್ಲ, JDSಗೆ ಮೋಸ ಮಾಡಿದ್ರಲ್ಲ ನೀವು ಅದೇ ತಾಕತ್ತನ್ನ ಪ್ರದರ್ಶನ ಮಾಡಿ. ಒಬ್ಬ ಹೈಕಮಾಂಡ್ ಹೇಳ್ತಾರೆ ಏನ್ ಹೈಕಮಾಂಡ್ ಇವತ್ತರೆಗೂ ಬಯಸ್ತಾ ಇರೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ. ಸ್ಟಿಲ್ ಇವತ್ತಿನವರೆಗೆ ಹೈಕಮಾಂಡ್ ತನ್ನ ಹೇಳಿಕೆಯನ್ನು ದಾಖಲು ಮಾಡಿಲ್ಲ. ಸೊ ಪ್ರದೀಪ್ ಅವರೇ, ನೀವು ಬಯಸ್ತಾ ಇರೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ. ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಅವ್ರು ಹೇಳಿದಕ್ಕೆ ಪೇಪರ್ ಕೊಡಿ ಅಂತ ಭಿಕ್ಷೆ ಬೇಡದ್ರಲ್ಲ ಒಕ್ಕಲಿಗ ಮತದಾರರಲ್ಲಿ ಮೈಸೂರು ಭಾಗದಲ್ಲಿ. ಅದಕ್ಕೆ ಹೇಳ್ತಾ ಇದೀನಿ, ಕೇಳಿದ್ರಲ್ಲಪ್ಪ ಪೆನ್ನು ಪೇಪರ್ ಕೊಟ್ಟಿದೀವಲ್ಲಪ್ಪ, ಕೇಳಪ್ಪ ಅಲ್ಲಿ ಒದ್ ಕಿತ್ಕೊಂಡೆ ಅಂತೀರ, ಈಗೂ ಕಿತ್ಕೊಳ್ಳಿ ಒದ್ದು. ಯಾರು ಬೇಡ ಅಂದರು? ಯಾರ ತಕೊಂಡಿದಾರ? ನಿಮಗೆ ಎಲ್ಲ ತಾಕತ್ತು ಇದೆ, ಆದ್ರೆ ನಿಮ್ ಕೈಲಿ ಆ ತಾಕತ್ತನ್ನ ಯಾವ ಹೈಕಮಾಂಡ್ ಮುಂದೆ ಪ್ರದರ್ಶನ ಮಾಡಬೇಕು ಮಾಡ್ತಾ ಇಲ್ಲ. ಎಸ್, ಥ್ಯಾಂಕ್ ಯು ಪ್ರದೀಪ್. ರಾಮಕೃಷ್ಣ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.